ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಡಿಸೆಂಬರ್ 4ನೇ ತಾರೀಕು ನಮ್ಮ ಜ್ಯೋತಿಷ್ಯ ತರಗತಿಗಳಿರುತ್ತೆ. ಆ ತರಗತಿಗಳಲ್ಲಿ ಮೊದಲು ನಾವು ಬ್ರಹ್ಮಾಂಡದ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ. ಬ್ರಹ್ಮಾಂಡ ಸೃಷ್ಟಿ ಹೇಗಾಯಿತು, ಆ ಸೃಷ್ಟಿ ಹೇಗೆ ನಮ್ಮ ಖಗೋಳಶಾಸ್ತ್ರದಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ದೀವಿ, ಮತ್ತು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಅದನ್ನು ಕೋರಿಲೇಟ್ ಮಾಡಿದ್ದಾರೆ. ಅದಾದ ನಂತರ ನಾವು ಜ್ಯೋತಿಷ್ಯ ವಿಚಾರದಲ್ಲಿ ಬೇಸಿಕ್ಸ್ ಆಫ್ ಅಸ್ಟ್ರಾಲಜಿ ಅಂತ ಕರಿತೀವಿ. ಅದರಲ್ಲಿ ರಾಶಿಗಳು ಹೇಗೆ ಉದ್ಭವ ಆಯಿತು, ಅದಾದ ಮೇಲೆ 9 ಗ್ರಹಗಳನ್ನೇ ಯಾಕೆ ತಗೊಂಡಿದ್ದಾರೆ, ಅದರಲ್ಲಿ ರಾಹುಕೇತುಗಳು ಯಾಕೆ ತಗೊಂಡಿದ್ದಾರೆ, ಯಾಕೆ ಚಂದ್ರನ್ ತಗೊಂಡಿದ್ದಾರೆ, ಇನ್ನು ಉಳಿದ ಇರತಕ್ಕಂಥ ಯುರೇನಸ್ ನೆಪ್ಚೂನ್ ಪ್ಲೂಟೋ ಯಾಕೆ ತಗೊಂಡಿಲ್ಲ. ಅದಾದ ನಂತರ ಈ 12 ರಾಶಿಗಳು ಹೇಗೆ ಬ್ರಹ್ಮಾಂಡದಲ್ಲಿ ಜಾಗ ಬಂದಿರತಕ್ಕಂಥದ್ದು, ಅದರಲ್ಲಿ ನಮಗೆ ಧ್ರುವ ನಕ್ಷತ್ರ ಹೇಗೆ ಅದನ್ನು ನಾವು ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೊಳ್ತೀವಿ. ಸೊ ಈ ರಾಶಿಗಳನ್ನು ಹೇಗೆ ಅಧಿಪತಿಗಳನ್ನು ಯಾವ ಆಧಾರದ ಮೇಲೆ ಅಧಿಪತಿಗಳು ಕೊಟ್ಟಿದ್ದಾರೆ, ಇದೆಲ್ಲ ಕ್ಲಾಸಸ್ದು ಒಂದು ಸಬ್ ಪಾರ್ಟ್ಸು ಚಾಪ್ಟರ್ಸ್ ನಿಮ್ಗೆ ಹೇಳ್ತಾ ಇರೋದು. ಹಾಗೆ ಈ ರಾಶಿಗಳ ಒಳಗಡೆ ಬರ್ತಕ್ಕಂಥ 27 ನಕ್ಷತ್ರಗಳು ಏನು, ಅದರ ಮಹತ್ವ ಏನು, ಆ ನಕ್ಷತ್ರ 27 ನಕ್ಷತ್ರ ಹೇಗೆ 12 ರಾಶಿಗಳಲ್ಲಿ ಹೇಗೆ ವಿಭಾಗವನ್ನು ಮಾಡಿದ್ದಾರೆ, ಆ 27 ನಕ್ಷತ್ರ ಇರ್ತಕ್ಕಂಥ ಒಂದು ಅಧಿಪತಿಗಳು ಯಾರು, 27 ನಕ್ಷತ್ರದ ಪಾದಗಳು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ, 4 ಪಾದ ಏನಕ್ಕೆ ಬರುತ್ತೆ, ಇದಾದ ನಂತರ ಲಗ್ನ ಅಂದರೆ ಏನು, ಲಗ್ನದ ವಿಶೇಷತೆ ಏನು, ಲಗ್ನದಿಂದ ಏನೇನು ಉಪಯೋಗ, ಲಗ್ನ ಹೇಗೆ ಬರುತ್ತೆ, ಲಗ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅದಾದ ನಂತರ ನಿಮ್ಮ ರಾಶಿಗಳನ್ನ ತಗೊಳ್ತೀವಿ, ಚಂದ್ರ ಇರ್ತಕ್ಕಂಥ ರಾಶಿ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತೀವಿ. ಸೊ ಅದರೊಳಗಿರ್ತಕ್ಕಂಥ ನಕ್ಷತ್ರದ ಬಗ್ಗೆ ವಿಶ್ಲೇಷಣೆ ಮಾಡ್ತೀವಿ. ಸೊ ನಿಮ್ಮ ಜನ್ಮ ನಕ್ಷತ್ರದ ಬಗ್ಗೆ, ಅದಾದ ನಂತರ ನಕ್ಷತ್ರದಿಂದ ನಿಮಗೆ ಬರ್ತಕ್ಕಂಥ ಅಕ್ಷರದ ಮೇಲೆ ಯಾವ ಒಂದು ಹೆಸರಿಡಬೇಕು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಅದಾದ ಮೇಲೆ ಆ ಇರ್ತಕ್ಕಂಥ ನಕ್ಷತ್ರದ ದಶಾ ಹೇಗೆ ಪ್ರಾರಂಭವಾಗುತ್ತೆ, ದಶಾ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾರೆ, ಬ್ಯಾಲೆನ್ಸ್ ಆಫ್ ದಶಾ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದಾದಮೇಲೆ ಭುಕ್ತಿ ಅಂತರ್ಭುಕ್ತಿ ಹೇಗೆ ಬರುತ್ತೆ, ದಶಗಳು ಯಾಕೆ ಕೇತುವಿಂದನೇ ಪ್ರಾರಂಭವಾಗಿದೆ, ಬುಧಾಗೆ ಎಂಡ್ ಆಗಿದೆ, ಪ್ರತಿಯೊಂದು ಕೂಡ ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ, ಹಾಗೆ ಶಾಸ್ತ್ರೋಕ್ತವಾಗಿ ನಿಮಗೆ ಜ್ಯೋತಿಷ ಹೇಳ್ಕೊಡ್ತೀನಿ. ಇದಾದ ನಂತರ ನಮಗೆ ಲಗ್ನದಿಂದ ಬರ್ತಕ್ಕಂಥ ಗ್ರಹಗಳು ಎಲ್ಲೆಲ್ಲಿದ್ದರೆ ಒಂದು ಬೇಸಿಕ್ ಲೆವೆಲಲ್ಲಿ ಹೇಳ್ಕೊಡ್ತೀನಿ. ಗ್ರಹಗಳು ರಾಶಿಗಳಲ್ಲಿದ್ದರೆ ಏನು ಫಲ, ಸೊ ಅಧಿಪತಿಗಳು ಲಗ್ನದಿಂದ ಅಧಿಪತಿಗಳು ಬೇರೆ ಬೇರೆ ಮನೆಗಳಲ್ಲಿದ್ದರೆ ಏನು ಫಲ, ಹಾಗೆ ಆ ಒಂದು ಅಧಿಪತಿಗಳು ಬೇರೆ ಇನ್ನೊಂದು ಮನೆಗೆ ಹೋದಾಗ ಏನು ಫಲ, ಬೇರೆ ಮನೆಗಳಲ್ಲೂ ಅಲ್ಲದೆ ಸ್ವಂತ ಮನೆಗಳದ್ದು ಕಾಂಬಿನೇಷನ್ಸ್ ಹೇಗೆ ಫಲ ಅಂತ ಬರ್ತಕ್ಕಂಥದ್ದು. ಇದು ಒಂದು ಚಾಪ್ಟರ್ 1 ಅಥವಾ ಮಾಡ್ಯೂಲ್ 1 ಆದಮೇಲೆ ಮಾಡ್ಯೂಲ್ 2 ಹೋದಾಗ ನಮ್ಮ ನಕ್ಷತ್ರ ನಾಡಿಗೆ ಎಂಟರ್ ಆಗಿ ಹೇಗೆ ನಕ್ಷತ್ರ ನಾಡಿ ಡಿಸೈನ್ ಆಗಿದೆ, ನಕ್ಷತ್ರ ನಾಡಿಯಲ್ಲಿ ಬರ್ತಕ್ಕಂಥ 1 ರಿಂದ 249 ಯಾಕೆ ನಾವು ಪ್ರಶ್ನಾಶಾಸ್ತ್ರದಲ್ಲಿ ತಗೊಳ್ತೀವಿ, ಏನಕ್ಕೆ ಸಬ್ಲಾಡ್ ಅನ್ನೋ ಒಂದು ಕ್ರಿಯೇಷನ್ ಆಯಿತು KP ಸಿಸ್ಟಮಿಂದ, ಹಾಗೆ ಅದಾದ ನಂತರ ನಕ್ಷತ್ರನ ಯಾಕೆ ನಾವು ಬಲವಾಗಿ ತಗೊಳ್ತೀವಿ, ಅದರಲ್ಲಿ ವಿಂಗಡಣೆ ತಗೊಳ್ತೀವಿ. ಬರ್ತಕ್ಕಂಥ ದಶಾ ಭುಕ್ತಿ ಅಂತರ್ಭುಕ್ತಿ ಅಂದರೆ ಏನು, ದಶಾದು ಪ್ರಾಮುಖ್ಯತೆ ಏನು, ಭುಕ್ತಿದು ಪ್ರಾಮುಖ್ಯತೆ ಏನು, ಅಂತರ್ಭುಕ್ತಿದು ಪ್ರಾಮುಖ್ಯತೆ ಏನು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಗ್ನದಿಂದ ಗ್ರಹಗಳು ಎಲ್ಲಿ ಕೂತ್ಕೊಂಡ್ರೂ ಕೂಡ ಅವರ ಫಲಗಳು ದಶಾಭುಕ್ತಿಯಲ್ಲೇ ನಾವು ಕಂಡಬೇಕಾಗುತ್ತೆ. ಸೊ ಅದರಲ್ಲಿ ದಶಾಭುಕ್ತಿಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವರ್ಗೀಕರಣ ಮಾಡ್ತೀವಿ. ವಿದ್ಯಾಭ್ಯಾಸದಲ್ಲಿ ಯಾವ ಕಾಂಬಿನೇಷನ್ ಬರಬೇಕು, ವೃತ್ತಿಯಲ್ಲಿ ಯಾವ ಕಾಂಬಿನೇಷನ್ ಬರಬೇಕು, ವ್ಯಾಪಾರದಲ್ಲಿ ಯಾವ ಕಾಂಬಿನೇಷನ್ ಬರಬೇಕು, ಹಾಗೆ ಮದುವೆಗಳಲ್ಲಿ ಯಾವ ಕಾಂಬಿನೇಷನ್ ಬರಬೇಕು, ಮದುವೆ ಆಗಬೇಕು ಅಂದರೆ ಯಾವ ಕಾಂಬಿನೇಷನ್ನು, ಮದುವೆಯಲ್ಲಿ ನಮಗೆ ವಿಳಂಬ ಆಗದ್ರಂದ್ರೆ ಯಾವ ಕಾಂಬಿನೇಷನ್ನು, ಇವೆಲ್ಲ ಪೂರ್ವ ನಿಯೋಜಿತ ಆಗಿರತಕ್ಕಂಥ ಒಂದು ಶಾಸ್ತ್ರ. ಹಾಗೆ ಮಕ್ಕಳಾಗ್ತಕ್ಕಂಥ ಒಂದು ಸಮಯ ಯಾವ ಸಮಯದಲ್ಲಾಗುತ್ತೆ, ಹಾಗೆ ನಮ್ಮ ಆರೋಗ್ಯದಲ್ಲಿ ಏರುಪೇರು ಯಾವ ರೀತಿ ಇರುತ್ತೆ, ಹಾಗೆ ನಮ್ಮ ವಿದೇಶಕ್ಕೆ ಹೋಗಬೇಕು, ಹಾಗೆ ಮನೆಯ ಖರೀದಿ ಎಲ್ಲವೂ ಯಾವ ಸಮಯದಲ್ಲಾಗತ್ತೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ಉಳಿದ 7 ರಿಂದ 8 ದಿವಸ ನಾವು ಮಾಡ್ತೀವಿ. ಅದಾದ ನಂತರ ಅದರಲ್ಲಿ ನಾವು ಹಿಟ್ ಥಿಯರಿ ಅಂತ ಬರುತ್ತೆ. ಹಿಟ್ ಥಿಯರಿ ಯಾವುದಕ್ಕಾಗಿದೆ, ಯಾವುದು ಪ್ರಮುಖವಾಗಿರ್ತಕ್ಕಂಥ ಮನೆಗೆ ಹಿಟ್ ಆಗಿದೆ, ಅದಾದ ನಂತರ ಯಾವ ಲೈನ್ನ ನಾವು ನೋಡಬೇಕು, ಪರ್ಸೆಂಟೇಜ್ ಎಷ್ಟಿರುತ್ತೆ ಅದರಲ್ಲಿ, ಅದಾದ ನಂತರ ನಾವು ಪರಿಹಾರಗಳನ್ನು ಹೇಗೆ ಸೂಚನೆ ಕೊಡಬೇಕು, ಯಾವ ಉಂಗುರಗಳನ್ನ ಹಾಕಬೇಕು, ಯಾವ ರುದ್ರಾಕ್ಷಿ ಹಾಕಬೇಕು, ಯಾವ ಒಂದು ದಾರವನ್ನು ಅಥವಾ ಯಾವ ಒಂದು ಕಲರ್ ಕರ್ಚೀಫನ್ನು ಇಟ್ಕೋಬೇಕು, ಯಾವ ಮಂತ್ರವನ್ನು ಪಠನೆ ಮಾಡಬೇಕು,
ಯಾವ ಸಮಯಕ್ಕೆ ನಮಗೆ ಒಳ್ಳೆಯ ಸಮಯ ಬರುತ್ತೆ, ಯಾವ ಸಮಯದಲ್ಲಿ ಸ್ವಲ್ಪ ಕೆಟ್ಟ ಸಮಯ ಬರುತ್ತೆ, ಹೇಗೆ ಅದನ್ನು ನಿಭಾಯಿಸ್ಕೊಳ್ಬೇಕು. ಕೆಲವು ಪ್ರಶ್ನೆ ನಮಗೆ ಸರಿಯಾಗಿ ಜ್ಯೋತಿಷದಲ್ಲಿ ಕಾಣಿಸದೇ ಇದ್ದಾಗ ನಾವು ಪ್ರಶ್ನಾಶಾಸ್ತ್ರಕ್ಕೆ ನಾವು ಹೋಗಿ ಅದನ್ನು ಸರಿಯಾಗಿ ಇರತಕ್ಕಂಥ ಒಂದು ಪ್ರಶ್ನಾಶಾಸ್ತ್ರ ಹಾಕಿ ಅದರಲ್ಲಿ ಆಗುತ್ತೋ ಇಲ್ವೋ ಅಂತ ಹೇಗೆ ನೋಡೋದು. ಇಷ್ಟೂ ಕೂಡ ಸಂಕ್ಷಿಪ್ತವಾಗಿ ನಮ್ಮ 15 ದಿವಸಗಳ ಕ್ಲಾಸಲ್ಲಿ ನೀವು ಕಲಿತೀರಾ. 15 ದಿವಸ ಸಾಕು ನೀವು ಒಂದು ಒಳ್ಳೆಯ ಜ್ಯೋತಿಷರಾಗಕ್ಕೆ. ನಿಮ್ಮ ಪ್ರಿಡಿಕ್ಷನ್ನು, ನಿಮ್ಮ ಬರ್ತಕ್ಕಂಥ ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ ಜೀವನ, ಸಂತಾನ, ಹಾಗೆ ಆರೋಗ್ಯ, ವ್ಯಾಜ್ಯ ಇದ್ದರೆ ವ್ಯಾಜ್ಯದ ಬಗ್ಗೆ, ಹಾಗೆ ಮನೆ ಕಟ್ಟೋದ ಬಗ್ಗೆ, ವಾಹನ ಖರೀದಿ ಬಗ್ಗೆ, ಇದು ಇರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಜೀವನದ ಉದ್ದೇಶಗಳನ್ನು ಮುಂದಿಟ್ಟುಕೊಂಡು ನಕ್ಷತ್ರಾಡಿ ಮಾಡಿದ್ವಿ. ಸೊ 15 ದಿವಸದಲ್ಲಿ ಕುಟುಂಬ ಸಮೇತರಾಗಿ ನೀವು ಕಲಿತಕ್ಕಂಥದ್ದು ಒಂದು ಒಳ್ಳೆಯ ಅವಕಾಶ. ಮನೇಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಆಂಡ್ರಾಯ್ಡ್ ಆಗಿರಬೇಕಷ್ಟೇ. ಆಂಡ್ರಾಯ್ಡೋ, ಆ್ಯಪಲ್ಲೋ, ಮೂಸಂಬಿನೋ, ಆರೆಂಜೋ ಯಾವುದೋ ಒಂದು, ಒಟ್ಟಿನಲ್ಲಿ ವಾಟ್ಸ್ಯಾಪ್ ಮುಖಾಂತರ ಲೈವ್ ಆಗಿ ಮನೇಲೇ ಕೂತ್ಕೊಂಡು ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ನಿಮಗೆ ನಾನು ಹೇಳ್ಕೊಡ್ತೀನಿ. ಅದರ ಮಧ್ಯದಲ್ಲಿ ಸಾಕಷ್ಟು ನಾವು ಪುಸ್ತಕಗಳನ್ನ ಕಳಿಸ್ತೀವಿ ನಿಮಗೆ. ಅಂದರೆ PDF ಮುಖಾಂತರ ಕೊಡ್ತೀವಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೊಡ್ತೀವಿ. ಪೇಪರು ವೇಸ್ಟ್ ಆಗೋದು ಬೇಡ ಅಂತ. ಕೆಲವರು ಅದನ್ನು ಪ್ರಿಂಟೌಟು ತೊಗೋಬೋದು, ಇಲ್ಲ ಅಂದರೆ ಸೇವ್ ಮಾಡಿ ಇಟ್ಕೋಬೋದು, ಒಂದು ಫೈಲಲ್ಲಿ ಸೇವ್ ಮಾಡಿ ಇಟ್ಕೋಬೋದು PDF ಫೈಲಾಗಿ. ಪ್ರತಿಯೊಂದು ಬೇಸಿಕ್ಗೂ ಒಂದು 30 ಪೇಜಿಂದು ಕೊಡ್ತೀವಿ. ಅದು ಕನ್ನಡದಲ್ಲೂ ಇರುತ್ತೆ, ಇಂಗ್ಲೀಷಲ್ಲೂ ಇರುತ್ತೆ. ಅದಾದ ನಂತರ ಕೆಲವು ಅನೇಕ ಲಿಂಕ್ಗಳು ಕೊಡ್ತೀವಿ. ಯೂಟ್ಯೂಬಲ್ಲಿ ಹೇಗೆ ನೀವು ಗ್ರಾಫಿಕ್ಸ್ ರೆಪ್ರೆಸೆಂಟೇಷನಿಂದ ನೀವು ಕಲಿಬೇಕು. ಸಾಕಷ್ಟು ಒಂಥರ ಪೇಪರ್ ಅಡ್ವರ್ಟೈಸ್ಮೆಂಟ್ ಥರ ನಾವು ನಿಮಗೆ ಪ್ರಿಂಟೌಟ್ ಕೊಡ್ತೀವಿ, ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದಾದ ನಂತರ ನಕ್ಷತ್ರ ನಾಡಿಗೆ ಬಂದಾಗ ನೀವು ನಕ್ಷತ್ರ ನಾಡಿ ಕಾಂಬಿನೇಷನ್ಸ್ ಕೊಡ್ತೀವಿ, ಫೈಲ್ ಕೊಡ್ತೀವಿ. ಅದಾದಮೇಲೆ ಹಿಟ್ ಥಿಯರಿ ಫೈಲ್ ಕೊಡ್ತೀವಿ. ಅದಾದಮೇಲೆ ನಿಮಗೆ ಪರಿಹಾರದ ಫೈಲ್ ಕೊಡ್ತೀವಿ. ಯಾವ ಉಂಗುರ ಯಾವ ದಿವಸ ಧರಿಸಬೇಕು ಅದನ್ನು ಕೊಡ್ತೀವಿ. ಅದಾದ ನಂತರ ಯಾವ ಒಂದು ರುದ್ರಾಕ್ಷಿ ಹಾಕೋಬೇಕು ಅದನ್ನು ಕೊಡ್ತೀವಿ. ಯಾವ ಒಂದು ಬಣ್ಣವನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ಒಂದು ಒಳ್ಳೆ ಒಂದು ಏಳಿಗೆ ಆಗ್ತಕ್ಕಂಥದ್ದು ಅದನ್ನು ಕೊಡ್ತೀವಿ. ಯಾವ ದಾರವನ್ನು ಕಟ್ಕೋಬೇಕು ಅಂತ ಕೊಡ್ತೀವಿ. ಇಷ್ಟು ಕೂಡ 15 ದಿವಸ ಕುಟುಂಬ ಸಮೇತರಾಗಿ ಕಲಿತು ಪ್ರತಿಯೊಬ್ಬರೂ ಕೂಡ ಪರಿಹಾರವನ್ನು ತಗೊಳ್ಬಹುದು. ಈಗ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕರೆ ನೀವು ಟ್ರೈ ಮಾಡಿ ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನೆ ಮಾತ್ರ ಕೇಳಬಹುದೇ ಹೊರತು ಜೀವನ ಉದ್ದಕ್ಕೂ ಬರ್ತಕ್ಕಂಥ ಪ್ರಶ್ನೆ ನೀವು ಕೇಳಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ. ಇಲ್ಲಿ ಕೇಳ್ತಕ್ಕಂಥದ್ದು ನೀವು ಮಾಡ್ತಕ್ಕಂಥದ್ದು ಬಹಳ ಒಂದು ಉಪಯೋಗ ಏನಕ್ಕಾಗತ್ತೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ಗೆ ಆಗುತ್ತೆ. ನೀವು ಕೇಳ್ತಕ್ಕಂಥದ್ದು ಎಲ್ಲ ಅವ್ರಿಗೆ ಅಭ್ಯಾಸಕ್ಕೆ ಬಹಳ ಒಂದು ದಾರಿದೀಪ ಆಗಿದೆ. ಆದರೆ ಕೇಳ್ತಕ್ಕಂಥ ಪ್ರೇಕ್ಷಕರಾಗಲಿ, ನೋಡ್ತಕ್ಕಂಥ ವಾಹಿನಿ ನೋಡ್ತಕ್ಕಂಥ ಜನರಾಗಿರಲಿ, ಒಂದು ಆಲೋಚನೆ ನೀವು ಇದನ್ನು ಕಲಿಯೋಣ ಅನ್ನೋ ಒಂದು ಆಲೋಚನೆ ಖಂಡಿತ ಬರಬೇಕು. ಅನೇಕ ಜನರು ಕಾಲ್ ಮಾಡ್ತಾರೆ, ಆದರೆ ಕಲಿಬೇಕು ಅನ್ನೋ ಮನಸ್ಸು ಮಾಡ್ತಕ್ಕಂಥದ್ದು ಭಾಳ ಕಮ್ಮಿ. ಒಂದು ಪ್ರಶ್ನೆ ಕೇಳಿ ಸಂತೋಷ ಪಡೋ ಬದಲು ನಮ್ಮ ಜೀವನದ ಉದ್ದಕ್ಕೂ ನಾವೇ ಪ್ರಶ್ನೆಗೆ ಉತ್ತರವನ್ನು ಹುಡುಕೊಂಡು ಹೋಗ್ತಕ್ಕಂಥ ಒಂದು ವಿಧಾನ ನಮ್ಮ ನಕ್ಷತ್ರಾಡಿ ಕಲಿತಾಗ ಬರುತ್ತೆ. ಅದನ್ನು ಆಲೋಚನೆ ಮಾಡಿ ಡಿಸೆಂಬರ್ 4ನೇ ತಾರೀಕು. ಹಾಗೆ ಈ ಒಂದು ಬಾರಿ ನಾವು ನಮ್ಮ ಆ್ಯಪನ್ನು ಇಷ್ಟು ದಿವಸ ಉಚಿತ ಕೊಡ್ತಾ ಇರ್ತಕ್ಕಂಥದ್ದು, ಈ ಒಂದು ಬಾರಿ ನಾವು ಕೊನೆಯದಾಗಿ 6 ತಿಂಗಳು ಆ ಆ್ಯಪ್ಗೆ ಉಚಿತವಾಗಿರುತ್ತೆ. ಇಲ್ಲದ್ರೆ ಆ್ಯಪ್ಗೆ ಸಣ್ಣ ಕಾಸ್ಟ್, ಜಾಸ್ತಿ ಏನಿಲ್ಲ. ಆದರೆ ಈಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಕೊನೆಯ ಆಫರು ಈ ವರ್ಷ ಅಂತ ಹೇಳಿ ಆ್ಯಪನ್ನು 6 ತಿಂಗಳು ನೀವು ಬಳಸ್ಬೋದು, ಉಪಯೋಗಿಸ್ಬೋದು, ಪರಿಪೂರ್ಣವಾಗಿ ಕಲಿತು ನೋಡ್ಕೋಬೋದು. ಸೊ ಇಷ್ಟು ವಿಚಾರ. ಸೊ ಕುಟುಂಬ ಸಮೇತರಾಗಿ ಬನ್ನಿ, ಕಲೀರಿ. ಭಾಳ ಉತ್ತಮವಾಗಿರ್ತಕ್ಕಂಥ ವಿದ್ಯೆ, ನಮ್ಮ ಸನಾತನ ಧರ್ಮನ ಉಳಿಸ್ತಕ್ಕಂಥದ್ದು, ಒಂದು ದಾರಿದೀಪ ಆಗ್ತಕ್ಕಂಥದ್ದು. ನೀವು ಜ್ಯೋತಿಷ್ಯನ ಎತ್ತಿಡಿದ್ರೆ ಖಂಡಿತ ನಿಮಗೆ ಹಿಂದೂ ಧರ್ಮವನ್ನು ಎತ್ತಿಡಿತಕ್ಕಂಥದ್ದು. ಆ ಸನಾತನ ಧರ್ಮದ ಮೇಲೆ ನಿಮಗೆ ನಂಬಿಕೆ ಅಪಾರ ಆಗ್ತಕ್ಕಂಥದ್ದು ಜ್ಯೋತಿಷ್ಯ ಕಲಿತಾಗ. ಹಾಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು, ನಾನು ನಿರ್ಮೂಲನೆ ಮಾಡ್ಬೋದು ಅಂತ ಏನು ಹೇಳೋಕ್ಕಾಗಲ್ಲ. ಐ ಕೆನಾಟ್ ಆ್ಯಕ್ಚುಲಿ ಗೋ ಇಟ್ ಅವೇ. ಅದು ಆ ಥರ ಆಗಲ್ಲ. ಜ್ಯೋತಿಷ್ಯ ಇಲ್ಲಿ ನಂಬಿಕೆ ಕಳ್ಕೊಂಡಿರೋದೇ ಈ ಒಂದು ಘಟ್ಟದಲ್ಲಿ. ಜ್ಯೋತಿಷ್ಯ ಸತ್ಯ, ಆದರೆ ಜ್ಯೋತಿಷಿಗಳು ಯಾವ ಕ್ಯಾಟಗರಿಗೆ ಬೀಳ್ತಾರೋ ಅದು ವಿಮರ್ಶೆ ಮೇಲೆ ಹೋಗ್ತಕ್ಕಂಥದ್ದು. ಸೊ ಜ್ಯೋತಿಷ್ಯ ಸತ್ಯ ಆಗಿರೋದ್ರಿಂದ, ಅದು ಸತ್ಯ ನುಡಿತಕ್ಕಂಥದ್ದು ನಕ್ಷತ್ರ ನಾಡಿಲಿ ಬಹಳಷ್ಟಿರೋದ್ರಿಂದ ಎಷ್ಟೋ ಜನ ಬಂದು ಇಲ್ಲಿ 13,000 ಜನ ಬಂದು ಕಲ್ತಿದ್ದಾರೆ. ಮುಂದೆ ನಾವು ಪ್ರಪಂಚದಾದ್ಯಂತ ಹೋಗೋಕ್ಕೆ ಬೇರೆ ಬೇರೆ ಮಾಡ್ಯೂಲ್ನ ನಾನು ಮಾಡ್ತಾ ಇದ್ದೀನಿ.
ನನಗೆ ಅನೇಕ ಭಾಷೆಗಳು ಬರಲ್ಲ. ಸೊ ಆ ಭಾಷೆಯಲ್ಲೂ ಕೂಡ ಜ್ಯೋತಿಷ್ಯ ಕಲಿಬೇಕು ಜನ. ಕಲಿತಾಗ ಇದರಲ್ಲಿರ್ತಕ್ಕಂಥ ಒಂದು ನಿಜವಾದ ಸತ್ಯದ ದರ್ಶನ ನಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದೆಲ್ಲ ಅದು ಚಾಕುಚಕ್ಯವಾಗಿ ಬರ್ತಕ್ಕಂಥದ್ದು ಅಲ್ಲಿ ನಾವು ಕಂಡು ಬರುತ್ತೆ. ಇದು ಕಂಡು ಬಂದಾಗ ನಮಗೆ ಅದರ ಮೇಲೆ ಒಂದು ನಂಬಿಕೆ ಉಂಟಾಗುತ್ತೆ. ನಂಬಿಕೆಯಿಂದ ವಿಶ್ವಾಸ ಬರುತ್ತೆ. ವಿಶ್ವಾಸದಿಂದ ಜ್ಯೋತಿಷ್ಯ ಸತ್ಯ ಅಂತ ಗೊತ್ತಾಗುತ್ತೆ. ಯಾವಾಗ ಜ್ಯೋತಿಷ್ಯ ಸತ್ಯ ಅಂತ ಗೊತ್ತಾಗುತ್ತೋ ಜ್ಯೋತಿಷ್ಯ ಬಂದಿರತಕ್ಕಂಥ ಮೂಲಕ್ಕೆ ನಾವು ನಮಸ್ಕರಿಸ್ತೀವಿ. ಆ ಮೂಲನೇ ಸನಾತನ ಧರ್ಮ. ಅವಾಗಲೇ ನಾವು ಒಗ್ಗಟ್ಟು ಬರೋದು. ಆ ರೀತಿ. ಓಕೆ, ಬನ್ನಿ, ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಒಂದು ಉಚಿತ ಅನ್ನೋದು ಎಲ್ಲೂ ಇಲ್ಲ. ಅದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಶುಲ್ಕ ಇರುತ್ತೆ. ಶುಲ್ಕ ನೋಡಿದ್ರೆ ಸರಸ್ವತಿ ದಕ್ಕೋದಿಲ್ಲ. ಸರಸ್ವತಿ ದಕ್ಕಬೇಕು ಅಂತಂದ್ರೆ ನಾವು ಕೆಲವೊಂದು ವಿಚಾರಗಳನ್ನ ಆಲೋಚನೆ ಮಾಡದಲೆ ಜ್ಞಾನ ಸಂಪಾದನೆಗೆ ಬನ್ನಿ. ಜ್ಞಾನದಿಂದ ನಿಮ್ಮ ಜೀವನನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಅಂತ ಹೇಳಿ ಒಂದು ಸಲಹೆ ಕೊಡ್ತೀನಿ. ಕರೆಗಳು ನೋಡೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ, ನಾನು ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಹೇಳಿ. ಗುರುಜಿ, ನನ್ ಗಂಡ ಡಿವೋರ್ಸ್ ಆಗಿ 1 year ಆಗಿದೆ. ಇದು ಯಾವಾಗ ಮುಗಿಯುತ್ತೆ ಗುರುಜಿ? 1 to 241 ನಂಬರ್ ಹೇಳಿ. 24 ಗುರುಜಿ. ನಂಬರ್ ಹೇಳಿ. ನಂಬರ್ 24. ಪ್ರಶ್ನೆ ಕೇಳಿರೋ ಒಂದು ಸಂದರ್ಭದಲ್ಲಿ 7ನೇ ಮನೆ ಮಂಗಳ, 11ನೇ ಮನೆ ಶನಿ. ಮಂಗಳ ಮತ್ತೆ ಶನಿಯ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಮಂಗಳ ಮತ್ತೆ ಶನಿ, ಮಂಗಳ ಕಾಂಬಿನೇಷನ್ ಅಲ್ಲಿ ಇಲ್ಲಿ 7. ಸೊ ಯಾರೋ ಒಬ್ರು ಈಸಿಯಾಗಿ ಬಿಟ್ಕೊಡಲ್ಲ. ಅಂದ್ರೆ ಅಲ್ಲಿ ಬರ್ದೇ ಇರೋದು ಅಥವಾ ಡ್ರ್ಯಾಗ್ ಮಾಡೋದು ಅಥವಾ ಒಬ್ರು ಹಾಕಿದಾಗ ಇನ್ನೊಬ್ರು ನೀವು ಹೋಗದೆ ಇರೋದು ನಿಮ್ ಕಡೆ ಆಗಿರ್ಬೋದು, ಅವ್ರ ಕಡೆ ಆಗಿರ್ಬೋದು. ಯಾಕಂದ್ರೆ 6 ಮತ್ತೆ 7 ಮಿಕ್ಸ್ ಆಗಿದೆ. ಕ್ಲಿಯರ್ ಆಗಿ 6 ಬಂದಾಗ ನಮ್ಗೆ ಈಸಿ, ಬೇಗ ಕ್ಲಿಯರ್ ಆಗುತ್ತೆ ಅಂತ. ಯಾವಾಗ 7 ಬರುತ್ತೋ ಯಾರೋ ಒಬ್ರು ಎಳೆದಾಡ್ತಾ ಇರ್ತಾರೆ ಅಂತ. ಏನು ಈಗ ಯಾವ ಘಟ್ಟದಲ್ಲಿದೆ, ಏನು ಸಮಸ್ಯೆ ಇದೆ? ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇದೆ. 1 year ಆಗಿದೆ ಗುರುಜಿ ನನ್ ಗಂಡ ಡಿವೋರ್ಸ್ ಹಾಕಿ. ಡಿವೋರ್ಸ್ ಆಗುತ್ತಾ ಗುರುಜಿ? ಯಾವಾಗ ಕ್ಲೋಸ್ ಆಗುತ್ತೆ ಇದು ಕೇಸ್ ಎಲ್ಲ? ಮ್ಯೂಚುವಲ್ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಕೊರೋನಾ ಇತ್ತು ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರು. ಇವಾಗ ಕಂಟಿನ್ಯೂ ಮಾಡಿದ್ದಾರೆ. ಮಧ್ಯದಲ್ಲಿ ತುಂಬಾ ಅಡೆತಡೆ ಬರ್ತಿದೆ ಗುರುಜಿ. ಇಲ್ಲಿ ನನ್ ಗಂಡ ಒಪ್ಕೊಂತಿಲ್ಲ. ಏನಕ್ಕೆ ಅಂತ ನನ್ ಗಂಡ ಒಪ್ಕೊಂತಿಲ್ಲ. ನಾನೇ ಹೋಗಿ ಡೈರೆಕ್ಟ್ ಆಗಿ ಕೇಳಿದೀನಿ. ಅಲ್ಲ, ಕ್ಲಿಯರ್ ಆಗಿ ಮಾತಾಡಿಮ್ಮ. ಎಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಾತಾಡ್ತಾ ಇದೀರಾ. ಈಗ ಇಷ್ಟು ದಿವಸ ಕೊರೋನಾ ಅಂತ ಹೇಳಿದ್ರೆ ಈಗೇನೋ ಒಪ್ಕೋತಾ ಇಲ್ಲ. ಏನ್ ಒಪ್ಕೋತಾ ಇಲ್ಲ? ಒಪ್ಕೊಂತಿಲ್ಲ ಅಂದ್ರೆ ನಾನೇ ಹೋಗಿ ಕೋರ್ಟ್ಗೆ ಅಟೆಂಡ್ ಮಾಡ್ಬಿಟ್ಟು ನಾ ಕೇಳಿದೀನಿ. ನನ್ ಗಂಡನೂ ಬಂದಿದ್ದಾರೆ. ಬಟ್ ನಾನು ಕರ್ಕೊಂಡ್ ಹೋಗೋದಕ್ಕೆ ಏನ್ ಕೇಳಿದೀರಾ ಹೋಗ್ಬಿಟ್ಟು ಕೋರ್ಟ್ಗೆ? ಅದೇ ನನ್ನ ಕರ್ಕೊಂಡೋಗಿ ನಂಗೆ ಡಿವೋರ್ಸ್ ಇಷ್ಟ ಇಲ್ಲ ಅಂತ ನಾ ಕೇಳಿದೀನಿ. ಈಗ ನಾ ಅದನ್ನೇ ತಾನೇ ಇವಾಗ ಹೇಳಿದ್ದು. ಅದನ್ನ ಹೇಳ್ಬೇಕು ತಾನೆ. ನೀವು ಹೇಳ್ತಾ ಇರೋದು ಸತ್ಯ ಸರ್. 7 ಇದೆ, 6 ಇದೆ, ಯಾರಿಗಾರ್ಗು ಒಬ್ರು ಇಷ್ಟ ಇರಲ್ಲ ಅಂತ ಹೇಳಿದ್ನಲ್ಲ, ಅದನ್ನ ಹೇಳ್ಬೇಕು ತಾನೆ ನೀವು. ಹೌದು ಗುರುಜಿ, ಹಾಗೆ ನಡೀತಿದೆ. ಅದು 7 ಮತ್ತೆ 6 ಬಂದ್ರೆ ಅಲ್ಲಿ ಕಸ್ಪಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು ಎಲ್ಲಾ ವೀಕ್ಷಕರಿಗೂ ಹೇಳೋದು. ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ರೆ ಅವರೆಲ್ಲ ಕಲಿಬೇಕಿದು. ಸತ್ಯ ದರ್ಶನ ಇದು. ಸರಸ್ವತಿಯ ನಿಜವಾದ ಸ್ವರೂಪ ಇಲ್ಲಿ ನಿಮಗೆ ತೋರಿಸ್ತೀವಿ. ಕಸ್ಪಲಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. 7, 6 2 ಮಿಕ್ಸ್ ಆಗಿದ್ರೆ ಒಬ್ರಿಗೆ ಇಷ್ಟ ಇರಲ್ಲ, ಒಬ್ರಿಗೆ ಇಷ್ಟ ಇರ್ತಿದ್ ಎಳೆದಾಡುತ್ತಿದ್ದು. ಎಷ್ಟು ವರ್ಷ ತನಕ ಹೀಗೆ ಆಗುತ್ತೆ ಗುರುಜಿ? ಕಸ್ಪಲಲ್ಲಿ ಆತರ ಬಂದಿದ್ದಾಗ ನಾವು ಸ್ವಲ್ಪ ಅದಕ್ಕೆ ನಾನು ಈಗ ಸದ್ಯಕ್ಕೆ 23 ಫೆಬ್ರವರಿವರೆಗೂ ಕೂಡ ಈಗ ದಶಾಭುಕ್ತಿಗಳು ನೋಡಿದಾಗ ಶುಕ್ರ ಭುಕ್ತಿ ನಡೀತಾ ಇದೆ ಡ್ರೈವರ್ದು. 9, 10, 11 ಅಂತಂದ್ರೆ ಹಿರಿಯರ ಸಮ್ಮುಖದಲ್ಲಿ ಸ್ವಲ್ಪ ಬಂದು ಮಾತಾಡಬೇಕು ಅಂತ ಬರ್ತಕ್ಕಂಥದ್ದು. ಆದ್ರೆ ಅವ್ರಿಗೆ ಯಾವುದೇ ಒಂದು ವಿಚಾರದಲ್ಲಿ ಬಿಲ್ಕುಲ್ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟನೇ ಇಲ್ಲ. ಆದ್ರೆ ಬಲವಂತವಾಗಿ ನಾವು ಹಿಂದೆ ಬೀಳೋದು ಕಷ್ಟ. ಒಂದ್ಸತಿ ಅದೇನೋ ಹೇಳ್ತಾರಲ್ಲ, ಒಂದ್ಸತಿ ನಮಗೆ ಆ ಜಾಗದಲ್ಲಿ ಮರ್ಯಾದೆ ಹೋಯ್ತು ಅಂದಾಗ ಮತ್ತೆ ಅಲ್ಲಿ ಹೋಗಿ ನಾವು ಸರಿ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ. ಆದ್ರೆ ಮಕ್ಕಳಿದಾರ? ಮಕ್ಕಳಿಲ್ಲ ಗುರುಜಿ. ಇದು ಡಿವೋರ್ಸ್ ಆಗುತ್ತಾ ಗುರುಜಿ ಲಾಸ್ಟ್ಗೆ? ಸರಿ, ಶುಕ್ರ ಆದ್ಮೇಲೆ ಸೂರ್ಯ. 7, 7, 7 ಇದಷ್ಟು ಸುಲಭವಾಗಿ ಆಗಲ್ಲಮ್ಮ. 7, 7, 7, 7, 7, 7 ತುಂಬಾನೇ ಟಫ್ ಟಫ್ ಟಫ್. ನೀವು ಬಿಡಲ್ಲ, ಅವರು ಬಿಡಲ್ಲ, ಬಿಡಿಸ್ಕೊಳ್ಳಲ್ಲ. ಅರ್ಥ ಆಯ್ತಲ್ಲ? ತುಂಬಾನೇ ಕಷ್ಟ. ಈಗ ನಿಮಗೆ ಏನಿದೆ, ಡೈವರ್ಸ್ ಆಗ್ಬೇಕಾ?
ಇಲ್ಲ ಗುರುಜಿ, ಆಗ್ಬಾರ್ದು, ನನ್ ಗಂಡ ಬೇಕು ಅಂತಾನೆ ನಾನು ಹಾಕೊಂಡಿದೀನಿ. ಬಟ್ ಅವರು ಬೇಡ ಅಂತ ಹಾಕೊಂಡಿದ್ದಾರೆ. ಯಾವ ರೀತಿ ಗೊತ್ತಿಲ್ಲ. ನಿಮಗೆ ಯಾಕೆ ಬೇಕು ಅಂತ ಹಾಕೊಂಡಿದ್ದೀರಾ, ಅವ್ರಿಗೆ ಯಾಕೆ ಬೇಡ ಅಂತ ಹಾಕೊಂಡಿದ್ದಾರೆ? ಬೇಕು ಅಂದ್ರೆ ನನ್ ಗಂಡ ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿ ನೋಡ್ಕೊಂಡ್ರು, ಅವ್ರನ್ನ ಬಿಟ್ಟು ಮರ್ಯಾದಿಕ್ ಆಗಲ್ಲ. ನೀವೇನಾದ್ರು ಮಿಸ್ಟೇಕ್ ಮಾಡಿದ್ರಾ? ಮಿಸ್ಟೇಕ್ ಅಂದ್ರೆ ಅವ್ರ ಮನೆಯಲ್ಲಿ ಏನೋ ನನ್ನಿಂದ ಮಿಸ್ಟೇಕ್ ಆಗಿದ್ಯೋ ಅವರಿಂದ ಮಿಸ್ಟೇಕ್ ಆಗಿದ್ಯೋ ಗೊತ್ತಿಲ್ಲ ಗುರುಜಿ, ಹೆಂಗಾಯ್ತು ಅಂತ. ಏನ್ ವಿಚಾರಕ್ಕೆ ಬೇಡ ಅಂತಾರೆ? ಸಿಂಪಲ್ ಆಗಿ ಕ್ವಶನ್ ಕೇಳ್ತೇನೆ, ಏನಕ್ಕೆ ಬೇಡ ನೀವು? ಅದೇ ಅವರ ಮನೆಯಲ್ಲಿ ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ನಡೀತಿತ್ತು, ಅದು ಸ್ವಲ್ಪ ದೊಡ್ಡದಾಯ್ತು. ಆಮೇಲೆ ಹೋಗಿ ಕೇಳಿದ್ರೆ ಏನಕ್ಕೆ ನಂದೇ ತಪ್ಪಾಯ್ತು ಅಂತ ಒಪ್ಕೊಂಡ್ರೆ, ಇಲ್ಲ ಬೇಡ ಕಾರಣನೇ ಕೊಡಲ್ಲ ಗುರುಜಿ, ಏನು ಅಂತಾನೆ ಹೇಳಲ್ಲ. ಒಬ್ಬ ಮನುಷ್ಯ ತಲೆಯಿಂದ ಮನಸ್ಸಿಂದ ನೀವು ಬೇಡ ಅಂತ ನೀವು ತೆಗೆದಾಕ್ಬಿಟ್ರೆ, ಅವ್ರಿಗೆ ಚಿನ್ನದ ನೀರಲ್ಲಿ ನೀವು ಅಭಿಷೇಕ ದಿನ ಮಾಡಿ ಪಾದ ಪೂಜೆ ಮಾಡಿ ಆ ಪಾದದ ನೀರನ್ನ ನೀವು ಕುಡಿದ್ರೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಬರಲ್ಲ. ಶಾಸ್ತ್ರ ಹೆಂಗ್ ಬಂದಿದೆ, ನಾನು ಇಷ್ಟು ಹೇಳಿದ್ರೂ ಕೂಡ ನೀವು ಬಿಡಲ್ಲ, ಯಾಕಂದ್ರೆ ಈ ಜಾತಕ ಅನ್ನೋದು ಅಷ್ಟು ಬಲವಾಗಿ. ಆದ್ರೆ ಒಬ್ಬ ಗುರು ಆಗಿ ನಿಮ್ಗೆ ಹೇಳ್ತೀನಿ, ಒಬ್ಬರು ಹಿಂದೆ ಹೋಗಿ ಬೀಳ್ತಕ್ಕಂಥ ಜಮಾನ ಇದಲ್ಲ. ನಾನು ಎಲ್ಲರಿಗೂ ಹೇಳ್ತಕ್ಕಂಥದ್ದು ಸ್ವಾಭಿಮಾನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಬಗ್ಗೋದು ಇಂಪಾರ್ಟೆಂಟು, ಅರ್ಥ ಆಯ್ತಲ್ಲ? ಬಗ್ಗಬೇಕು ಅನ್ನೋದು ಲೆವೆಲ್ಲು, ತಲೆ ನೆಲಕ್ಕೆ ಕಚ್ಚಿಸ್ಬೇಕು ಅನ್ನೋದು ತಪ್ಪೋದು. ಸ್ವಾಭಿಮಾನ ಇರಲೇಬೇಕು. ಅದು ಯಾವ ಕಾಲದಲ್ಲೂ, ಸತ್ಯಯುಗದಲ್ಲಾರು ಆಗಲಿ, ದ್ವಾಪರ ಯುಗ ಆಗಲಿ, ತ್ರೇತಾಯುಗ ಆಗಲಿ, ಕಲಿಯುಗ ಆಗಲಿ, ಸ್ವಾಭಿಮಾನ ಬರಲೇಬೇಕು. ಶಾಂತತೆಯಿಂದ ಇರಿ, ಒಂದು ಪ್ರಯತ್ನ ಪಡಿ. ದುರಾಂಕಾರಕ್ಕೆ ಉದಾಸೀನ ಮದ್ದು. ದಯವಿಟ್ಟು ಹಿಂದೆ ಹೋಗಬೇಡಿ. ಯಾಕಂದ್ರೆ ಆ ಮನುಷ್ಯ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ರು, ಆ ವ್ಯಕ್ತಿಗೆ ಹೇಳ್ತಕ್ಕಂಥ ವಿಚಾರ. ಸಮಸ್ಯೆ ಎಲ್ಲರಿಗೂ ಬರುತ್ತೆ. ಕ್ಷಮಿಸೋ ಗುಣ ಆ ವ್ಯಕ್ತಿಲಿಲ್ಲ ಅಂತಂದ್ರೆ ನೀವು ಅವನ ಜೊತೆ ಇದ್ದು ನಿಮ್ಮ ಈ ಜನ್ಮ ವೇಸ್ಟ್. ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ. ಕ್ಷಮಾ ಗುಣ ಇಲ್ಲದೆ ಇರತಕ್ಕಂಥ ವ್ಯಕ್ತಿಯಲ್ಲಿ ನೀವು ಅವ್ರ ಜೊತೆನೇ ಹೋಗ್ತೀನಿ ಅಂತ ನೀವು ಡಿಸಿಷನ್ ತಗೊಂಡ್ರೆ ನಿಮ್ಮ ಜನ್ಮ ವೇಸ್ಟ್ ಅಂತ ಹೇಳ್ತೀನಿ. ಇದು ಸತ್ಯ. ಟ್ರೈ ಮಾಡೋಣ. ತಪ್ಪು ಮಾಡಿದೀವಿ, ಕ್ಷಮಿಸಿ. ಕಾಲಕ್ಕೆ ಬಿದ್ದಿದ್ದೀವಿ, ನೀವೇ ಹೇಳಿದ್ರಿ ಕಾಲಕ್ಕೆ ಬಿದ್ದಿದ್ದೀವಿ ಅಂತ. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ನಾನು ತಿದ್ಕೋತೀನಿ ನಾನು ಮಾಡಿರ್ತಕ್ಕಂಥ ತಪ್ಪು. ಎಲ್ಲೋ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ. ಒಂದು ಪ್ರೀತಿ ಇಲ್ಲದೆ ಇರೋ ಕಡೆ ನಾವು ಹೋಗಿರೋದು ವೇಸ್ಟು. ಮೂರನೇದು, ಅವನಿಗೇನೋ ಬೇರೆ ಒಂದು ಆಸಕ್ತಿ ಬಂದಿರುತ್ತೆ. ಈ ಹುಡುಗಿ ಬೇಡ, ಇನ್ನೊಂದು ಹುಡುಗಿ ನಾನು ಮಾಡ್ಕೊಂಡ್ರೆ ನನಗೆ ಬಂದೇ ಇರುತ್ತೆ. ಮನುಷ್ಯ ಉಪ್ಪು ಖಾರ ತಿನ್ನೋ ದೇಹ, ವಿಕೃತ ಮನಸ್ಸು ಬಂದಿರುತ್ತೆ. ಹೆಂಗಿರೋ ಹೋಗೋದು ಹೋದ್ಲು, ಇನ್ನೊಬ್ಳನ್ನ ಚೆನ್ನಾಗಿರೋರ್ನ ದುಡ್ಡು ಕೊಡೋರ್ನು ಕರ್ಕೊಂಬರೋಣ, ಆ ಬುದ್ಧಿ ಬಂದಿರ್ಬೋದೇನೋ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಹಿರಿಯರಲ್ಲಿ ಹೋಗಿ ಒಂದು ಪ್ರಾರ್ಥನೆ ಸಲ್ಲಿಸಿ, ಆಗಿಲ್ಲ ಅಂದರೆ ಅವ್ರನ್ನ ಡಿಸ್ಕಾರ್ಡ್ ಮಾಡಿ ಗುಡ್ ಬೈ ಹೇಳಿ. ಬೇಕಾದಷ್ಟು ಜನ ಪಾಪ್ಯುಲೇಷನ್ ಇದೆ, ಬೇಕಾದಷ್ಟು ಜನ ಒಳ್ಳೊಳ್ಳೆ ಹುಡುಗರಿದ್ದಾರೆ. ಮಂತ್ರಗಳು ಹೇಳ್ಕೊಂಡು ಇನ್ನೊಬ್ಬರನ್ನಾಗಿ. ಅಪ್ಪ ಹಾಕಿದ ಆಲದ ಮರ ಅಂತ ಹೋಗಿ ಅಲ್ಲೇ ನೇಣು ಹಾಕೋಬೇಡಿ. ಅವರಲ್ಲೂ ಕೂಡ ಒಳ್ಳೆ ಗುಣ ಬರಬೇಕು, ಕ್ಷಮಾಭಾವನೆ ಬರಬೇಕು. ಅವನ್ನ ಒಳ್ಳೆ ವ್ಯಕ್ತಿ ಸಮಾಜನ ನೋಡುತ್ತೆ. ತೀರಾ ಏನು ಮಾಡೋಕ್ಕೆ ನೀವೇನು ಟೆರರಿಸ್ಟ್ ಅಲ್ಲ, ಅಥವಾ ನೀವು ಯಾವುದೇ ಕೊಲೆ ಮಾಡಿಲ್ಲ, ಅಥವಾ ಯಾವುದೇ ಮಾಡಬಾರ್ದಾಗಿರ್ತಕ್ಕಂಥದ್ದು ಯಾವುದೂ ಮಾಡಿಲ್ಲ. ಎಲ್ಲವೂ ಮಾತಿಂದ ಬಂದಿರುತ್ತೆ, ಮಾತಿಂದ ಹೋಗುತ್ತೆ. ಆ ಮಾತಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಕ್ಕಂಥ ನೀಚ ಜನರು ಬಹಳಷ್ಟು ಜನ ಇರ್ತಾರೆ. ಮಾತೇ ಅವ್ರಿಗೆ ಬಹಳ ಇದು ಎಲೆಬಿಲ್ಲದ ನಾಲಿಗೆ. ಅದು ಎಲೆಬಿಲ್ಲದ ನಾಲಿಗೆ, ಏನು ಮಾಡೋಕ್ಕಾಗತ್ತೆ? ಅದೇ ನಾಲಿಗೆ ವಾಪಸ್ ಬಂದು ಕೇಳ್ಕೊಳ್ಳುತ್ತೆ. ಸೊ ನಾನು ಇಲ್ಲಿ ಯಾವ ಒಂದು ವಿಚಾರ ಕೊಡಬೇಕಂದ್ರೆ ಗೊತ್ತಿಲ್ಲ. ನನ್ನ ಸಜೆಷನ್ನು, ಮೂರ್ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ಚಾನ್ಸ್ ಕೊಟ್ಟು ನೋಡಿ. ಅವರ ಮನಸ್ಥಿತಿ ಹಾಗೇ ಇದ್ದರೆ ನೀವು ಬಲವಂತ ಹೋದ್ರೂ ಕೂಡ ನಿಮ್ಮ ಪರಿಸ್ಥಿತಿ ಹಾಗೇ ಥರ ಬರುತ್ತೆ. ಮರ್ಯಾದೆ ಇರಲ್ಲ. ಮರ್ಯಾದೆ ಇಲ್ಲದೆ ಇರೋ ಕಡೆ ಭಗವಂತನೂ ಇರಲ್ವಂತೆ. ಭಗವಂತನಿಗೂ ಒಂದು ಮರ್ಯಾದೆ ಇರಲೇಬೇಕು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಕ್ಲಾಸ್ ಆಗಿರಬೇಕು ಅಂದರೆ ಟ್ರೈ ಮಾಡಿ. ಏನೋ ಒಂದು ತಪ್ಪಾಗಿರುತ್ತೆ, ಕ್ಷಮಿಸಿ, ಮುಗಿದೋಯ್ತು. ನೆಕ್ಸ್ಟ್, ಅದೇ ನಮ್ಮ ಧರ್ಮದಲ್ಲಿ ಹೇಳೋದು, ಅದೇ ನಮ್ಮ ಧರ್ಮ. ಹಿಟ್ ಔಟ್. ತೀರಾ ಒಳ್ಳೆಯವರಾಗಿರ್ಬಾರ್ದು ಅವ್ರ ಲೈಫಲ್ಲಿ. ಕೃಷ್ಣ ಪರಮಾತ್ಮ ಹೇಳಿರೋದು ಅಷ್ಟೇ, ತೀರಾ ಒಳ್ಳೆಯವರಾಗಿದ್ವಿ. ನಮಗೆ ಕಷ್ಟಗಳು ಬರೋದು ಏನಕ್ಕೆ ಅಂತಂದ್ರೆ ನಾವು ತೀರಾ ಒಳ್ಳೆಯವರಾಗಿದ್ವಿ. ಕೆಟ್ಟವ್ರಿಗೂ ನಾವು ಒಳ್ಳೇದಾಗಿದ್ವಿ, ಅದೇ ನಮಗೆ ಸಮಸ್ಯೆ ಆಗಿದ್ದು. ಕೆಟ್ಟವ್ರಿಗೂ ಕೂಡ ನಾವು ಒಳ್ಳೆಯವರಾಗಿದ್ವಿ. ವಿ ಶುಡ್ ಆಲ್ವೇಸ್ ನೋ ವೇರ್ ಟು ಪುಟ್ ಎ ಫುಲ್ ಸ್ಟಾಪ್ ಇನ್ ಲೈಫ್. ಯಾಕಂದ್ರೆ ಈ ಫುಲ್ ಸ್ಟಾಪ್ ಅಂತ ಬರುತ್ತಲ್ಲ, ಆ ಫುಲ್ ಸ್ಟಾಪ್ನ ನೋಡೋಕ್ಕೆ ದೂರದಿಂದ ಪೂರ್ತಿ ಚುಕ್ಕೆ ಇರುತ್ತೆ, ಅದು ಪೂರ್ತಿ ಸ್ಟಾಪ್ ಆಗಿರಲ್ಲ. ನಾವು ಒಂದು ಲೆನ್ಸಲ್ಲಿ ನೋಡಿದ್ರೆ,
ಒಂದು ಅಪ್ಯಾರಿಟಸ್ ಅಲ್ಲಿ ನಾವು ನೋಡಿದ್ರೆ ಖಂಡಿತ ಆ ಡಾಟ್ಸು ಸ್ಕ್ಯಾಟರ್ಡ್ ಆಗಿರುತ್ತೆ. ಹಾಗೆ ಒಂದು ಲೈನ್ ಬರೆದ್ರು ಅಷ್ಟೇ, ನೀವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಆ ಲೈನ್ ಸ್ಟ್ರೈಟ್ ಆಗಿಲ್ಲ. ನೀವು ಒಂದು ಸ್ಕೇಲ್ ತೊಗೊಂಡೆ ಒಂದು ಲೈನ್ ಹಾಕಿ, ನಥಿಂಗ್ ಈಸ್ ಪರ್ಫೆಕ್ಟ್. ಅದನ್ನು ಮೈಕ್ರೋಸ್ಕೋಪಲ್ಲಿ ಹಾಕ್ಬಿಟ್ಟು ನೋಡಿ, ಆ ಲೈನ್ ಇರಲ್ಲ, ಹಿಂಗೆ ಹೋಗಿರುತ್ತೆ. ದೇರ್ ಈಸ್ ವೇರಿಯೇಷನ್ ಇನ್ ಎ ಸ್ಟ್ರೈಟ್ ಲೈನ್ ಆಲ್ಸೋ. ಸೂಕ್ಷ್ಮವಾಗಿ ನೋಡಿದಾಗ ಮನುಷ್ಯನೂ ಅಷ್ಟೇನೆ. ಮುಂದಿನ ಕರೆ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಆಯ್ತು, ನಮಸ್ಕಾರ, ಹೇಳಿ. ನಮ್ಮ ಹೆಸರು ಮಂಜಪ್ಪ ಅಂತಂದ ಹೇಳಿ. ಹೇಳಿ. ಪ್ರಶ್ನಾಶಾಸ್ತ್ರ ಗುರುಜಿ. ಹೇಳಿ. 6 ನಂಬರ್. ಈ ನಾವು ರೈತಾಪಿ ಜನ ಸರ್. ಒಳ್ಳೇದು. ಈಗ ಎಷ್ಟು ದುಡಿದ್ರೂ ಲಾಭಾಂಶ ಇಲ್ಲ ಗುರುಜಿ. ಸರಿ. ಆಮೇಲೆ ಒಂದು ಮಂತ್ರ ಪಠಣ ಹೇಳಿದ್ರಿ ಬೆಳೆಯಾಗ. ಓಂ ಜೂಮ್. ಅದನ್ನ ನಾವು ಓಂ ರೋಮ್ ಜೂಮ್ ಸ್ವಾಹ ಅಂತ ಓಂ ಜೂಮ್ ಸ್ವಾಹ ಅದ್ನ ಮಾಡಿದ್ರಿ. ಅದು ಅಂಕಲ್ ಬೆಳಿಗ್ಗೆ ಇದಾಯ್ತು ಸಮಯ. ಏನಾಯ್ತು? ಅಂಕಲ್ ಬೆಳೆ ಒಳ್ಳೆ ಸತಿ ಹೊಸ ವರ್ಷಕ್ಕಿಂತ ಸತಿ ಇಳುವರಿ ಬಂದ್ ಗುರುಜಿ. ಬಂತ? ಇಳುವರಿ ಬಂತಾ? ಬಂತ್ ಗುರುಜಿ. ಒಳ್ಳೇದಾಗ್ಲಿ. ಆದ್ರೆ ಎಲೆ ಬಳ್ಳಿ ತೋಟದಲ್ಲಿ ನಮ್ಗೆ ಲಾಭಾಂಶ ಇಲ್ಲ ಗುರುಜಿ. ಓಕೆ, ಸ್ವಲ್ಪ ಮಟ್ಟಿಗೆ ಅದು ಬಂದಿದೆ. ಓಕೆ, ಎನಿವೇ ಒಂದು ಪ್ರಶ್ನಾಶಾಸ್ತ್ರ ಕೇಳಿದಿರಾ? ಪ್ರಶ್ನಾಶಾಸ್ತ್ರದಲ್ಲಿ ಇಲ್ಲಿ ಒಂದ್ ಸ್ವಲ್ಪ 8, 8, 12 ಯಾವ ಗ್ರಹ ಬಂದಿದೆ ಅದಕ್ಕೆ ದಾನ ಮಾಡೋಣ. ಯಾವ ಗ್ರಹ ಉತ್ತಮವಾಗಿದೆ ಅದಕ್ಕೆ ಮಂತ್ರಪಠನೆ ಪ್ಲಸ್ ಅದಕ್ಕೆ ಏನ್ ಬೇಕಾಗಿರ್ತಕ್ಕಂಥ ಒಂದು ವಿಚಾರವನ್ನು ತಗೊಂಡ್ಬರೋಣ. ದಶಾಭುಕ್ತಿಗಳಲ್ಲಿ ಕೇತು ದಶೆಯಲ್ಲಿ ಪ್ರಶ್ನೆ ಕೇಳಿದಿರಾ? ಕೇತು ದಶೆಯಲ್ಲಿ 2023 ಕೂಡ ಶುಕ್ರ. ಕೇತುವಿನ ಫಲ ನೋಡೋಣ. 8, 8 ಇದ್ದಾಗ ಅಷ್ಟು ಸಮಂಜಸವಾಗಿರ್ತಕ್ಕಂಥ ಲಾಭ ಬರೋದಿಲ್ಲ. ಅರ್ಥ ಆಯ್ತಲ್ಲ? 8, 8 ಇದೆ ಕೇತು ದಶ. 8 ಸ್ವಲ್ಪ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ಹೆಸರು ಕಾಳನ್ನ ನಿಮಗಿಂತ ಕೆಳಗಿರ್ತಕ್ಕಂಥ ಬಡವರಿಗೆ ಸ್ವಲ್ಪ ದಾನ ಮಾಡಿ. ಹಾಗೆ ಗುರುವಾರ ದಿವಸ ಬಾಳೆಯನ್ನು ದಾನ ಮಾಡಿ. ಅದು ಬುಧವಾರ, ಇದು ಗುರುವಾರ. 3 ತಿಂಗಳ ಕಾಲ ದಾನ ಮಾಡಿ. ಆಮೇಲೆ 4ನೇ ತಿಂಗಳಿಂದ ತಿಂಗಳಿಗೆ ಒಮ್ಮೆ ದಾನ ಮಾಡಿ. ಅಧಿಕ ಲಾಭ ಬರಬೇಕು ಅಂತಂದ್ರೆ ನಮಗೆ 6ನೇ ಮನೆ, 7ನೇ ಮನೆ, 11ನೇ ಮನೆ, 10ನೇ ಮನೆ ಬರ್ತಕ್ಕಂಥದ್ದು. ಅಲ್ಲಿ ಮಂಗಳ ಬಂದಿರೋದ್ರಿಂದ ಸ್ವಲ್ಪ ಕೆಂಪು ದಾರವನ್ನು ನಿಮ್ಮ ಬಲಗೈಗೆ ಕಟ್ಕೊಳ್ಳಿ. 11, 9, 10 ಕಾಂಬಿನೇಷನ್ ಗುರುಲ್ ಬಂದಿರೋದ್ರಿಂದ ಅರಿಶಿಣದ ಕೊಂಬನ್ನ ತೆಗೆದ್ಬಿಟ್ಟು ಹಣೆಗೆ ಹಚ್ಕೊಳ್ಳಿ. ಕಾಲಿಗೆ ಒಂದು ಕರಿ ದಾರ ಕಟ್ಕೊಳ್ಳಿ. ಇಷ್ಟೂ ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ. ಲಾಭಾಂಶ ಜಾಸ್ತಿ ಆಗಬೇಕು ಅಂತಂದ್ರೆ ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ರುದ್ರಾಕ್ಷಿಯಲ್ಲಿ 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಸಾಧ್ಯವಾದ್ರೆ ಒಂದು ಗೋಲ್ಡನ್ ಟೊಪ್ಯಾಸ್ ಉಂಗುರ ಹಾಕೊಳ್ಳಿ. ಇಷ್ಟೂ ಮಾಡಿ ಈಗ ನಾ ಹೇಳ್ತಕ್ಕಂಥದ್ದು ನಿಮ್ಗೆ ಏನ್ ಸಮಸ್ಯೆ ಇದೆಯೋ 50% ಚೇಂಜ್ ಆಗುತ್ತೆ. ಒಳ್ಳೇದಾಗ್ಲಿ. ದಶಾ ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ನಾವು ಪರಿಹಾರ ಮಾಡ್ಕೊಂಡಾಗ 8 ಇರೋದ್ರಿಂದ ಅದನ್ನು ದಾನ ಮಾಡ್ತೀವಿ, ಅಲ್ಲೊಂದು 25%, ಕೆಲವು ಗ್ರಹನ ಎನ್ಹಾನ್ಸ್ ಮಾಡ್ತೀವಿ, ಅದೊಂದು 25%, 50% ಸರೋಗುತ್ತೆ. ನಮ್ಮ ಜಾತಕದಲ್ಲಿ ಆಟೋಮೆಟಿಕ್ ಆಗಿ ಅದೇ 2, 6, 10, 11, 7 ಕಾಂಬಿನೇಷನ್, 6 ಕಾಂಬಿನೇಷನ್ ಬಂದ್ಬಿಟ್ರೆ ನಾವು ಏನು ಮಾಡೋದೇ ಬೇಡ. ಭಗವಂತ ಆಲ್ರೆಡಿ ನಮಗೆ ಉದುರಿಸ್ಬಿಟ್ಟಿರ್ತಾನೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ ಪ್ರಶ್ನಾಶಾಸ್ತ್ರ ಓದ್ತೀನಿ ಗುರುಜಿ. ಹೇಳಿ. 55 ಗುರುಜಿ. ಯಾವ ವಿಚಾರ? ಅಂದ್ರೆ ಗುರುಜಿ ಇವಾಗ ನಾವು ಫೈನಾನ್ಸ್ ವರ್ಕ್ ಮಾಡ್ತಾ ಇದ್ದೇನೆ ಗುರುಜಿ. ಅಂದ್ರೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ತುಂಬಾ ಇದೆ. ಸೊ ಇನ್ ಫೈನಾನ್ಸ್ ಒಳಗೆ ಹೋಗಬೇಕಾ ಬಿಸ್ನೆಸ್ ಮಾಡಬೇಕು ನೋಡ್ತೀವಿ. ಫಸ್ಟ್ ಕಸ್ಪಲ್ ನೋಡ್ತೀವಿ. 7ನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದಿದೆ. ರೆಟ್ರೋಗ್ರೇಡ್ ಬಂದಾಗ ನಿಮಗೆ ಬರ್ತಕ್ಕಂಥ ಲಾಭ ಬಹಳ ಕಷ್ಟ. ಡಿಸ್ಪ್ಲೇ ನೋಡಿ. 7ನೇ ಮನೆ ಯಾವಾಗ್ಲೂ ರೆಟ್ರೋಗ್ರೇಡ್ ಬರಬಾರ್ದು. ಕಸ್ಪಲ್ ನಾವು ಕೇಳಿರೋ ಪ್ರಶ್ನೆಯಲ್ಲಿ ರೆಟ್ರೋಗ್ರೇಡ್ ಬರಬಾರ್ದು. ರೆಟ್ರೋಗ್ರೇಡ್ ಬಂದ್ರೆ ಲಾಭ ಅಂತಕ್ಕಂಥದ್ದು ನಿಧಾನ. ಅದರಲ್ಲಿ ಏನಾದ್ರು 12, 5, 8 ಬಂದ್ರೆ ಕಂಪ್ಲೀಟ್ ಲಾಸ್ ಆಗ್ಬಿಡ್ತೀರಾ. ಅದ್ರಲ್ಲಿ ರಾಹುವಿನ ಕಾಂಬಿನೇಷನ್ ನೋಡೋಣ. ಅದ್ರಲ್ಲಿ ನಿಮಗೆ ಸಾಧಾರಣವಾಗಿ ಲಾಸ್ ಆಗುತ್ತೆ. 5, 8, 12 ಸಾಧಾರಣ ಲಾಸು. ಸೊ ನಾನು ಸಜೆಸ್ಟ್ ಮಾಡಲ್ಲ. ನೀವೇನಾದ್ರು ಬಿಸ್ನೆಸ್ ಮಾಡಂಗಿದ್ರೆ ಈ ಕಾಂಬಿನೇಷನ್ ರೆಟ್ರೋಗ್ರೇಡ್ ಬಂದ್ರೆ ಯಾವುದೇ ಒಂದು ಪದಾರ್ಥವನ್ನ ಮಾರದೇ ಇರತಕ್ಕಂತ ಒಂದು ಬಿಸ್ನೆಸ್ ನ ತಗೋಬೇಕು. ಲೈಕ್ ಕನ್ಸಲ್ಟೇಷನ್. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರಿ? ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರಿ? ಅಂದ್ರ ಮಾರ್ಕೆಟಿಂಗ್ ಗುರುಜಿ ಒಟ್ಟು ಏನಾದ್ರು ಮಾಡಬೇಕು. ಏನಾರು ಮಾರ್ಕೆಟಿಂಗ್ ಅಂತಂದ್ರೆ ಯಾರ್ದೋ ತಗೊಂಡ್ಬಂದು ಯಾವ್ದೋ ಹಂಗೆ ಮಾರಿ ಲಾಭ ತಗೊಳ್ಳೋದು, ಅದು ಓಕೆ ಮಾಡ್ಬೋದು. ನೀವು ತಗೊಂಡೋಗಿ ಅದಕ್ಕೊಂದು 5 ಲಕ್ಷ ಹಾಕ್ತೀನಿ, 3 ಲಕ್ಷ ಹಾಕ್ತೀನಿ, 2 ಲಕ್ಷ ಹಾಕ್ತೀನಿ, 10 ಲಕ್ಷ ಹಾಕ್ತೀನಿ, ಅಲ್ಲಿ ನಿಮಗೆ 5 ಅಂದ್ರೆ ಇನ್ನೊಬ್ಬರ ಹೆಸರಲ್ಲಿ ದುಡ್ಡಿರುತ್ತೆ. 5 ಅಂದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, 5 ಅಂದ್ರೆ ಅದನ್ನ ನಾವು ಇನ್ನೊಬ್ಬರಿಗೆ ದುಡ್ಡು ಕೊಟ್ಟಿಡೋಂಥದ್ದು. ಸಾಲ, ಉದ್ರಿ, ಹೆಂಗಾರು ತಗೊಳ್ಳಿ. ಜಾಬ್ ಅಲ್ಲಿ ಇದೀರಾ, ಅದಕ್ಕೆ ಇದರಲ್ಲಿ
ಮಾಡ್ಕೋಬಹುದು. ಅವೆಲ್ಲ ಏನ್ ತೊಂದ್ರೆ ಇಲ್ಲ, ಜಾಬ್ದಿಲ್ಲ. ಒಂದು ಪ್ರಶ್ನೆ ನಾನು ಬಿಸ್ನೆಸ್ ಹಾಕಿದೀನಿ, ಬಿಸ್ನೆಸ್ ಆಗ್ ಬರಲ್ಲ. ಆಗ ಬರದಾಗ ನಾವು ಜಾಬ್ಗೆ ಹೋಗ್ಬೇಕು. ಅರ್ಥ ಆಯ್ತಾ? ಓಕೆ ಗುರುಜಿ. ಇನ್ನೊಂದು ಮಾರ್ಕೆಟಿಂಗ್ ಮಾಡಿದ್ರೆ ವಿತೌಟ್ ಪ್ರಾಡಕ್ಟ್ ಪ್ಲಾನ್ ಮಾಡಿ. ಮುಂದಿನ ಕರೆಗೆ ಹೋಗೋಣ. ಇದು ಕಾಲ್ಸ್ ಎಲ್ಲ ತಗೊಳ್ಳೋದು ಗುರುಗಳೇ, ಅದು ಒಂಥರ ಹತ್ರ ಸೂಪರ್ವೈಸರ್ ಜಾಬ್ ತಾನೆ? ಹಾ ಗುರುಗಳೇ. ಇವಾಗ ಒಂದು ಹೋಗಿ ಬಿಟ್ಬಿಟ್ಟ, ಮತ್ತೆ ಇವಾಗ ಇನ್ನೊಂದು ಕಡೆ ಜಾಯ್ನ್ ಆಗಿದ್ದಾನೆ. ಅಲ್ಲಿ ಸರಿ ಆಗ್ತಾ ಇಲ್ಲ, ನೀನ್ ಎಲ್ಲಾದ್ರೂ ಕೇಳು ಅಂತ ಹೇಳ್ತಾ ಇದ್ದ. ಅದಕ್ಕೆ ಫೋನ್ ಟ್ರೈ ಮಾಡಿದೆ, ಹತ್ಬಿಡ್ತು ಗುರುಗಳೇ. ಪುಣ್ಯ ನಮ್ದು. ಇನ್ಶೂರೆನ್ಸ್ ಜಾಬ್ ಒಳ್ಳೇದಿದೆ. ಇನ್ಸೂರೆನ್ಸ್ ಜಾಬ್ ಗುರುಗಳೇ, LIC ಲಾಭ ಬರುತ್ತೆ. ಅರ್ಥ ಆಯ್ತಾ? ಅಲ್ಲಿ ಸೂಪರ್ವೈಸರ್ ಜಾಬ್ ಅಥವಾ ಅಲ್ಲಿ ನೀವು LIC ತಗೊಂಡು ಮಾಡ್ತಕ್ಕಂಥದ್ದು. ಫಸ್ಟ್ 8 ಅಂತ ಬಂದಿದೆ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದನ್ನ ಮಾಡ್ಕೊಂಡು ಹೋದ್ರೆ ಯಥೇಚ್ಛವಾಗಿ ದುಡ್ಡು ಸಂಪಾದನೆ ಮಾಡ್ತಾನೆ. ಅರ್ಥ ಆಯ್ತಾ? ಸೆಕೆಂಡ್ PUC ಓದಿರ್ಲಿ, ಚಿಂತೆ ಇಲ್ಲ. ಆದ್ರೆ ಈಗ ಬಂದಿರತಕ್ಕಂಥ ಕೇತುಲು ಕೂಡ 8 ಹಿಟ್ ಆಗಿದೆ, 3-4 ಹಿಟ್ ಆಗಿದೆ. ಇನ್ಶೂರೆನ್ಸ್ ಜಾಬ್ ಬಹಳ ಉತ್ತಮ. ಸೂಪರ್ವೈಸರ್ ಜಾಬ್ ಇವಾಗ ಮಾಡ್ತಾ ಇದ್ರಲ್ಲ, ಸ್ಲೋ ಆಗಿ ಇನ್ಶೂರೆನ್ಸ್ ಹಂಗೆ ಮಾಡ್ಕೊಂಡು ಪಾರ್ಟ್ ಟೈಮ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಒಳ್ಳೇದು. ಇಲ್ಲಿ 8 ಬಂದಿರೋದ್ರಿಂದ ನೀವು ಯಾವ ಒಂದು ವಿಚಾರದಲ್ಲಿ ಜನಾಂಗದಲ್ಲಿ ಇದರ ಗೊತ್ತಿಲ್ಲ. ಜ್ಯೋತಿಷ್ಯದಲ್ಲೂ ನಂಬರ್ 1 ಆಗುತ್ತೆ 8 ಬಂದ್ರೆ. 8 ಬಂದಾಗ ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ನಂಬರ್ 1 ಆಗ್ತಾರೆ. ಅದನ್ನು ಹೇಳಿದ್ದೀನಿ, ಇಲ್ಲಿ ನೋಡಿ ನಾನು ಕೊಟ್ಟಿದ್ದೀನಿ ಆಲ್ರೆಡಿ. ಅಸ್ಟ್ರಾಲಜಿಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೆಕೆಂಡ್ PUC ಓದಿದ್ದಾರೆ, ಜನಗೆ ಸೇವೆ ಆಗುತ್ತೆ, ಹಣನೂ ಅಪಾರವಾಗಿ ಮಾಡ್ಬೋದು. ಜ್ಯೋತಿಷ್ಯ ಕಲೀರಿ, ಒಂದು ಹಾಕಿಟ್ಕೊಳ್ಳಿ. ಖಂಡಿತ ಜನ ಕಷ್ಟದವ್ರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೆ ದಾರಿದೀಪ ಆಗಿ ಜ್ಯೋತಿಷ್ಯ ಕಲಿಸಿ. ನಿಜವಾಗ್ಲೂ ಹೇಳ್ತೀನಿ, ಚೇಂಜ್ ಆಗ್ತಾರೆ. ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ, ಮಿಸ್ ಮಾಡ್ಕೊಂಬಿಡಿ. ಮಿಸ್ ಮಾಡ್ಕೊಂಡಾಗ ಆಮೇಲೆ ಬಂದಾಗ ಬರದೇ ಇರತಕ್ಕಂಥದ್ದು. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ ಗುರುಜಿ, ನಮಸ್ಕಾರ. ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. 24/12/1999 ಶುಕ್ರವಾರ ಸಂಜೆ 7:05 ಹಾಸನಲ್ಲಿ ಹುಟ್ಟಿರೋದು. ಆ ಮದ್ವೆ ಯಾವಾಗ ಆಗುತ್ತೆ, ಮದ್ವೆ ಆದ್ಮೇಲೆ ಚೆನ್ನಾಗಿರ್ತಾರ ಏನು ಅಂತ ಕೇಳ್ಬೇಕಿತ್ತು ಗುರುಜಿ. ಕಲೀರಿ, ಉತ್ತಮವಾಗಿರುತ್ತೆ. ದಯವಿಟ್ಟು ಕಲೀರಿ. ಕೇಳೋದು ಒಂದು ವಿಚಾರ ಒಳ್ಳೇದು. ಲಕ್ಷ ಖರ್ಚು ಮಾಡ್ತೀರಾ ಮದುವೆಗೆ, ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿ. ಅದ್ ಯಾಕೆ ನಿಮಗೆ ಕೆಲವರಿಗೆಲ್ಲ ವೀಕ್ಷಕರಿಗೆ ತಲೆಗೆ ಹೋಗ್ತಾ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಜನ ಎಲ್ಲ ಕಿತ್ತಾದ್ಮೇಲೆ ಆವಾಗ ಕಲಿಯಕ್ ಬರ್ತಾರೆ, ಅಯ್ಯೋ ಇದು ಮುಂಚೆನೆ ಗೊತ್ತಿದ್ರೆ ನಾವು ಇದೆಲ್ಲ ಹಳ್ಳಕ್ ಬೀಳ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನ್ ಸಮಸ್ಯೆ ಅಂತ ನನ್ಗೆ ಈಗ್ಲೂ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಲಕ್ಷಗಳು ಖರ್ಚು ಮಾಡ್ತಾರೆ, ಆಮೇಲೆ ಬಂದು ಕಲ್ತಿದ್ದಾರೆ ನಮ್ಮ ಹತ್ರ ಎಲ್ಲ ಬಂದು. ಇದೆಲ್ಲ ಹಿಂಗಿತ್ತು, ಆ ಹುಡುಗನಲ್ಲಿ ಈ ತರ ಇತ್ತು, ನಾವು ಮುಂಚೆನೆ ನೋಡ್ಕೊಂಡಿದ್ರೆ ಈ ಬೇರೆ ಜಾತಕ ನೋಡ್ಬೋದಾಗಿತ್ತಲ್ಲ. ಎಷ್ಟೋ ಜನ ಫ್ಯಾಮಿಲಿಯವರು ತಲೆ ಚೆಚ್ಕೊಂಡಿದ್ದಾರೆ. ಯಾಕೆ ಮುಂಚೆ ಕಲ್ತಿಲ್ಲ, 3 ವರ್ಷದಿಂದ ನೋಡ್ತಾ ಇದ್ವಿ, ಎಲ್ಲ ಪ್ರಾಬ್ಲಮ್ ಆದ್ಮೇಲೆ ಬರ್ತಾ ಇದ್ವಿ ನಾವು ಅಂತ ಒಂದು ಸಮಸ್ಯೆ ಬರುತ್ತಲ್ಲಿ. ಏನೋ ಕಾಲ್ ತಗೊಂಡಿದ್ರ? ಓಕೆ, ಹೇಳ್ತೀನಿ ಸಮಸ್ಯೆ ಹೇಗಿದೆ ಹೆಂಗಿದೆ ಅಂತ. ಬುಧ ದಶೆ ನಡೀತಾ ಇದೆ. ನಕ್ಷತ್ರನು ಹೇಳಿ ಗುರುಜಿ. ಏನಮ್ಮ? ನಕ್ಷತ್ರ ಅವ್ರದ್ದು ನಕ್ಷತ್ರ ರಾಶಿ ಹೇಳಿ ಗುರುಜಿ. ಕರ್ಕಾಟಕ ರಾಶಿ, ಪುನರ್ವಸು ನಕ್ಷತ್ರ, 4ನೇ ಪಾದ. ಸರಿ ಇದೆಯಾ? ಆಯ್ತು ಗುರುಜಿ. ಸೊ ಇದರಿಂದ ಏನ್ ಗೊತ್ತಾಯ್ತು ನಿಮಗೆ? ಕರೆಕ್ಷನ್ ನಕ್ಷತ್ರ ತಿಳ್ಕೊಬೇಕಿತ್ತು. ನಕ್ಷತ್ರ ಗೊತ್ತಿರ್ಲಿಲ್ವಾ? ಇಲ್ಲ ಗುರುಜಿ. ಸರಿ ಆಯ್ತು. ಕರ್ಕಾಟಕ ರಾಶಿ, ಪುನರ್ವಸು ನಕ್ಷತ್ರ. ಅರ್ಥ ಆಯ್ತಾ? ಆಯ್ತು. ಯಾರಾದ್ರೂ ಕೇಳಿದ್ರೆ ಹೇಳಕ್ಕ? ಆಯ್ತು. ಬುಧ ದಶೆ 2022 ಜುಲೈವರೆಗೂ ಕೇತು. ಬುಧ ದಶೆಯಲ್ಲಿ 2-7 ಮದುವೆ ಜೀವನ ಚೆನ್ನಾಗಿರ್ತದಮ್ಮ, ಫಸ್ಟ್ ಕ್ಲಾಸ್. ಕೇತು ದಶ ಆದ್ಮೇಲೆ ಶುಕ್ರ ದಶ ಬರ್ತೇನೆ, ಸ್ವಲ್ಪ ಅಡಚಣೆ ಇರುತ್ತೆ, ಅಲ್ಲಲ್ಲ ಅಡಚಣೆ ಇರುತ್ತೆ. ಮದುವೆ ಜೀವನ ಸ್ವಯಂಕೃತವಾಗಿ ಹಾಳು ಮಾಡ್ಕೋಬಾರ್ದು. ಅರ್ಥ ಆಯ್ತಲ್ಲ? ಒಳ್ಳೆ ಮನತನ, ಒಳ್ಳೆ ಹುಡುಗ ಸಿಗ್ತಾನೆ, ಕೆಲವೊಂದ್ಸತಿ ಸ್ವಯಂಕೃತವಾಗಿ ಹಾಳು ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಇಲ್ಲಿ. ಇದನ್ನ ನಿಮ್ ಮಗಳಿಗೆ ಹೇಳಿ. ಯಾವುದೇ ಕಾರಣಕ್ಕೆ ಒಂದು ಗಲಾಟೆ ಬರುತ್ತೆ, ಒಂದು ಗಲಾಟೆ ಹೋಗುತ್ತೆ. ಸ್ವಲ್ಪ ಇವೆರಡರಲ್ಲೂ ಸ್ವಲ್ಪ ನಾವು ನೋಡ್ಕೊಂಡ್ಬಿಟ್ರೆ ವಿಶೇಷ ಒಳ್ಳೇದಾಗುತ್ತೆ. ಸ್ವಲ್ಪ ಮಟ್ಟಿಗೆ ಮೊಸರನ್ನು ದಾನ ಮಾಡಿ ಪ್ರತಿ ಶುಕ್ರವಾರ, ವಿಶೇಷವಾಗಿ ಒಳ್ಳೇದಾಗುತ್ತೆ. ಹಾಗೆ ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಧರ್ಸಕ್ಕೆ ಹೇಳಿ. ಒಂದು ರುದ್ರಾಕ್ಷಿ, 2 ಮುಖದ ರುದ್ರಾಕ್ಷಿ ಧರಿಸಿ. ಮದುವೆ 2022 ಜುಲೈ ಆದ್ಮೇಲೆ 23 ಜುಲೈ ಒಳಗಡೆ ಮದುವೆ ಆಗೋಗುತ್ತೆ. ಮುಂದಿನ ಕರೆ. ಒಂದು ಬ್ರೇಕ್ ತಗೊಂಡ್ಬರೋಣ, ಆಮೇಲೆ ಮುಂದೆ ಕರೆ ತಗೋಣ. ಒಂದು ಬ್ರೇಕ್. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ ಗ್ರೀನ್ ಪರಿಹಾರದ ಕೈಪಿಡಿ.
ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 9513577337. ಮುಂದಿನ ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಹಲೋ ಗುರುಜಿ, ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 14/8/1996. 14/8/1996. ಸಮಯ ರಾತ್ರಿ 1:30 ಗುರುಜಿ. ಹುಟ್ಟಿದವರು ಗೋಕಾಕ್ ತಾಲೂಕ್ ಮಮದಾಪುರ. ಪ್ರಶ್ನೆ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕಿತ್ತು ಸರ್. ಹಲೋ, 6ನೇ ಮನೆ ಶನಿ ರೆಟ್ರೋಗ್ರೇಡ್. ಶನಿ ನಕ್ಷತ್ರದಲ್ಲಿದೆ. ಸೂರ್ಯ ಬುಧ ಚಂದ್ರ ಬುಧ. ಚಂದ್ರ ಆಗ್ತಕ್ಕಂಥ ಸಾಧ್ಯತೆ ಇದೆ ಸರ್. ಶುಕ್ರದಶ ನಡೀತಾ ಇದೆ. 2026 ಗುರು ಬಂದಾಗ ಗುರುನಲ್ಲಿ ಕಾಂಬಿನೇಷನ್ 1-6 ಕಾಂಬಿನೇಷನ್ ಇದೆ. ಅದಾದ್ಮೇಲೆ ಶನಿ ಸ್ವಲ್ಪ ನಿಧಾನವಾಗಾದ್ರೂ ಕೂಡ ಆಗತ್ತೆ. ಒಂದು ಬಲಗೈ ಮಧ್ಯದ ಬೆರಳಕ್ಕೆ ಒಂದು ಬ್ಲೂ ಸಫೈರ್ ಹಾಕೊಳ್ಳಿ. 9-10-11 ಕಾಂಬಿನೇಷನ್ ಇದೆ. ಖಂಡಿತ ಸಕ್ಸಸ್ಸು ಆಗತ್ತೆ. ಒಂದು 3 ಇಯರ್ಸ್ ಒಳಗಡೆ ಆಗತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಗುರುಜಿ. ಜೋರಾಗಿ ಮಾತಾಡಿ. ಗುರುಜಿ, ನನ್ನ ಹೆಸರು ಹೇಮಾ ಅಂತ. ನಾವು ಹೊಸಪೇಟೆಯಿಂದ ಕಾಲ್ ಮಾಡ್ತಾ ಇದ್ದೀವಿ. ಗುರುಜಿ, ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇವೆ ಗುರುಜಿ. ಹೇಳಿ. ನಂಬರ್ 37 ಗುರುಜಿ. ಓಕೆ. ಗುರುಜಿ, ಇದು ಲೈಕ್ ನಮ್ಮ ಮದರ್ ಬಗ್ಗೆ ಕೇಳಬೇಕಿತ್ತು, ಪ್ರಾಪರ್ಟೀಸ್ ಬಗ್ಗೆ. ಲೈಕ್ ಅವ್ರ ಮದರ್ ಮತ್ತೆ ಫಾದರ್ ತೀರ್ಕೊಂಡು 3 ಇಯರ್ಸ್ ಆಯ್ತು. ಇವಾಗ ಲೈಕ್ ಅವ್ರದ್ದು ಏನಾದ್ರು ಪ್ರಾಪರ್ಟಿ ಇದ್ರೆ ಅದೆಲ್ಲ ಅವ್ರ ಬ್ರದರ್ ಹೆಸರಲ್ಲಿದೆ. ಓಕೆ. ಸ್ವಲ್ಪ ಹಂಗೆ ಕೇತು ದಶ ಶುಕ್ರ ಭುಕ್ತಿ ನೋಡೋಣ. ಪ್ರಾಪರ್ಟಿ ಅದೇ ಪ್ರಾಪರ್ಟಿ ಯಾರ್ದಿದ್ದು? 8ನೇ ಮನೆ ರೆಟ್ರೋಗ್ರೇಡ್ ಬಂದಿದೆ, ರಾಹು ಬಂದಿದೆ. ಸ್ವಲ್ಪ ಕಷ್ಟ ಕೊಡೋದು, ತುಂಬಾನೇ ಟಫ್. ನೀವು ಕೇಳಿದ್ರು ಕೊಟ್ರಾಯ್ತು, ಮಾಡಿದ್ರಾಯ್ತು. ರಾಹು 8ನೇ ಮನೆ ರೆಟ್ರೋಗ್ರೇಡ್ ಬಂದ್ರೆ ಡಿಲೇ. ಆ ರಾಹು ಒಳಗಡೆ ಏನಾದ್ರು ಕಾಂಬಿನೇಷನ್ 10-11 ಕಾಂಬಿನೇಷನ್ ಇದೆಯಾ? 12 ಇಲ್ಲ, ಇದ್ದಿದ್ದು ಕೊಡಲ್ಲ. ತುಂಬಾನೇ ಟಫ್ ಇದು ತಗೊಳ್ಳೋದು. ಹಾಗೆ ಕೇತು ದಶ ಶುಕ್ರ ಭುಕ್ತಿ ನಡೀತಾ ಇದೆ. ಕೇತು ದಶದಲ್ಲಿ 8-6 ಬರ್ತಾ ಇದೆ. 8-11 ಬರಬೇಕು. 8-6 ಸ್ವಲ್ಪ ಲಿಟಿಗೇಷನ್ ಬರುತ್ತೆ. ಇದು ಸ್ವಲ್ಪ ತಗೊಳ್ಳೋದು ತುಂಬಾನೇ ಕಷ್ಟ. ಸ್ವಲ್ಪ ಮಟ್ಟಿಗೆ ಗುರುವಿನ ಒಂದು ಅಂಶವನ್ನು ನಾವು ತಗೊಂಡ್ರೆ, ಸ್ವಲ್ಪ ಹಿರಿಯರ ಅಂಶ ತಗೊಂಡ್ರೆ, ಯಾರೋ ಹಿರಿಯರಿಂದ ಹೋಗಿ ಸಮಾಧಾನದಿಂದ ಮಾತಾಡಿದ್ರೆ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆ. ಬಲಗೈಗೆ ಯೆಲ್ಲೋ ಕಲರ್ ಥ್ರೆಡ್ ಹಾಕೊಳ್ಳಿ. 5 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಒಂದು ಯೆಲ್ಲೋ ಟೊಪ್ಯಾಸ್ ಅಂತ ಬರುತ್ತೆ, ಅಥವಾ ಗೋಲ್ಡನ್ ಟೊಪ್ಯಾಸ್ ಅಂತ ಬರುತ್ತೆ, ಅದನ್ನ ಧರಿಸ್ಕೊಳ್ಳಿ. ಕೇತು ದಶ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ಆದ್ಮೇಲೆ ಸೂರ್ಯ ಬರ್ತಕ್ಕಂಥದ್ದು 8-11 ಕಾಂಬಿನೇಷನ್. ಸ್ವಲ್ಪ ಮಂಗಳ, ಕೇತು ಮಂಗಳ 2024 ಮೇ ಒಳಗಡೆ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಇದೆ. ಕಸ್ಪಲ್ ಬರಲಿಲ್ಲ, ಆದ್ರೆ ಇಲ್ಲಿ ಒಂದು ಪ್ರಯತ್ನ ಹೆಚ್ಚಾಗಿ ಮಾಡಬೇಕು. ಸ್ವಲ್ಪ ಆದ್ರೂ ಬರ್ತಕ್ಕಂಥ ಸಾಧ್ಯತೆ. ಸಮಾಧಾನದಿಂದ ಕೇಳಿ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮಸ್ಕಾರ. ನಮಸ್ಕಾರ. ಸಚಿನ್ ಅಂತ ಹೇಳಿ ಡೇಟ್ ಆಫ್ ಹೇಳ್ತೀನಿ ಗುರುಜಿ. 97 ಡೇಟ್ ಹೇಳಿ, ತಿಂಗಳು ಹೇಳಿ, ಇಸ್ವಿ ಹೇಳಿ. ಮಾರ್ಚ್ 27 97ನೇ ಇಸ್ವಿ, ಬೆಳಗ್ಗೆ 10:10. ಹುಟ್ಟಿದೂರು ಕೆಂಬಾವಿ. ಕೆಂಬಾವಿ ಸುರ್ಪುರ ತಾಲೂಕು. ಗೌರ್ಮೆಂಟ್ ಜಾಬ್ ಆಗೈತ್ರಿ.
ಸುರಪುರ ಅಂತ ಬರುತ್ತಾ? ಸುರ್ಪುರ್ ಏನು ಓದಿರೋದು? ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್. ಎಕ್ಸಾಮ್ ಬರೀ 14ನೇ ತಾರೀಕಿಗೆ ಅದ್ರ ಡಿಸೆಂಬರ್. ಅದು ಗೌರ್ಮೆಂಟ್ ಆಗ್ತದ ಇಲ್ಲ ಅಂತ ಆಗತ್ತೆ. ಆಗುತ್ತೆ. ನಮಸ್ಕಾರ. ಶನಿ ಮತ್ತೆ ಬುಧ. ಎಸ್ ಆಗತ್ತೆ. ಕಸ್ಪಲ್ ಒಂದು ಕನ್ಫರ್ಮೇಶನ್ ನೋಡ್ಬಿಡ್ತೀನಿ. 6ನೇ ಮನೆ ಶನಿ, ಶನಿ 9-10 ಕಾಂಬಿನೇಷನ್. ಶನಿ ನಕ್ಷತ್ರ, ಸೂರ್ಯ ಶನಿ, ಚಂದ್ರ ರಾಹು, ಇಲ್ಲಿ ಮಂಗಳ, ಶನಿ ಸೂರ್ಯನ ಜೊತೆ ಇರೋದ್ರಿಂದ ಒಂದ್ 2-3 ಸತಿ ಪ್ರಯತ್ನ ಪಟ್ಟಾದ್ಮೇಲೆ ಆಗುತ್ತೆ. ಸೊ ನಾನೊಂದು ಸಜೆಷನ್ ಕೊಡ್ತೀನಿ. ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಅಂತ ಬರುತ್ತೆ, ಸೌತ್ ಆಫ್ರಿಕನ್ ಇಂದ್ರನೀಲಂ ಅಂತ ಬರುತ್ತೆ, ತಗೊಳ್ಳಿ, ಹಾಕೊಳ್ಳಿ. ಅದ್ರ ಜೊತೆಗೆ ಒಂದು 12 ಮುಖದ ರುದ್ರಾಕ್ಷಿ ಧರಿಸಿ. ಹಾಗೇನೂ ಕೂಡ ಜೀವನ ತುಂಬಾ ಚೆನ್ನಾಗಿದೆ. ಅವರು ಪ್ರೈವೇಟ್ ಆಗಿ ಮಾಡಿದ್ರು ಕೂಡ ಲಾಭ ಚೆನ್ನಾಗಿ ತೆಗಿತಾರೆ, ದುಡ್ಡು ಚೆನ್ನಾಗಿ ತೆಗಿತಾರೆ. ಒಳ್ಳೇದಿದೆ ಜಾತಕ, ತುಂಬಾ ಚೆನ್ನಾಗಿದೆ. ಮುಂದಿನ ಕಾಲ್ ಹೋಗೋಣ. ನಮಸ್ತೆ. ಯಾಕೆ ಮಾತಾಡಲ್ಲ? ಮಾತಾಡಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಗುಟ್ಟಲ್ಲಿ ಹೇಳ್ತಾ ಇದ್ದೀರಾ? ಹಲೋ ಹಲೋ ಹಲೋ. ಏನ್ ಹಲೋ? ಎಷ್ಟು ಸತಿ ಹಲೋ? ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಂಡು ಮಾತಾಡಿ. ಎಷ್ಟೊತ್ತಿಂದ ಲೈನ್ ಅಲ್ಲೇ ಇದ್ರೆ ಮಾತಾಡೋದಿಲ್ವಲ್ಲ? ಅದೇ ಹಲೋ 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 ಅಂತ 50 ಸತಿ ಹೇಳ್ತೀರಾ. ನನ್ನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ ಹತ್ರ. ಹಲೋ ಹೇಳಿಮ್ಮ. ಸರ್, ನಾನು ಡೇಟ್ ಆಫ್ ಬರ್ತ್ ಇಲ್ಲ. ಏನ್ ಹೇಳ್ಬೇಕು ಅಂತಿದ್ದೀರಾ? ಡೇಟ್ ಆಫ್ ಬರ್ತ್ ಗುರುಜಿ ಹತ್ರ ಕೇಳ್ತಾ ಇದೀವಲ್ಲ. ಸರಿ ಹೇಳಿ. 11/12/63 ಬುಧವಾರ. ಸಮಯ ಬೆಳಗ್ಗೆ 7:10. ಈಗ ಗುರೂಜಿ ಇಲ್ಲ, ನಾವ್ ಹೇಳಿದ್ರೆ ಆಗುತ್ತಾ? ಯಾರು ಸರ್ ಇದ್ರಲ್ಲಲ್ವಾ ಸರ್ ಮಾತಾಡ್ತಾ ಇದ್ವಿ? ಆಯಿಸ್ತೀವಿ ಅಲ್ವಾ? ಇಲ್ಲ ಇಲ್ಲ, ಗುರೂಜಿ ಅವ್ರು ಇರಲ್ಲಮ್ಮ. ಒಂದ್ಸತಿ ನಾವು ಬೇರೆಯವರು ನಾವು ಮಾತಾಡ್ತೀವಿ. ಯಾವ ಊರಲ್ಲಿ ಹುಟ್ಟಿರೋದು ನೀವು? ಹೌದಾ? ಅವ್ರಿಗಿನ ಚೆನ್ನಾಗಿ ಹೇಳ್ತೀವಿ, ಏನ್ ತಲೆ ಕೆಡ್ಸ್ಕೊಬೇಡಿ. ಅವ್ರು ಸರಿಯಾಗಿ ಬರಲ್ಲ ಹೇಳಕ್ಕೆ, ಅವ್ರಿಗಿನ ನಾವು ಚೆನ್ನಾಗಿ ಹೇಳ್ತೀವಿ. ಓಕೆ, ಯಾವ ಊರಲ್ಲಿ ಹುಟ್ಟಿದ್ ಹೇಳಿ, ಎಲ್ಲ ನಾವ್ ಹೇಳ್ತೀವಿ, ಅವ್ರು ಹೇಳ್ದಂಗೆ ಹೇಳ್ತೀವಿ. ಈಗ ಆಯಿಸ್ತೀವಿ ಮಾತಾಡ್ತಾ ಇರ್ಬೋದು. ಯಾವ್ದೋ ಒಂದು ಟಿವಿ ಈಗ ಕನೆಕ್ಟ್ ಆಗಿದೆಯಲ್ಲ, ಮಾತಾಡಿ ಬೇಗ. ಹಲೋ, ಯಾವ ಊರಲ್ಲಿ ಹುಟ್ಟಿರೋದು? ಮೈಸೂರು. ಮೈಸೂರು. ಯಾವ ವಿಚಾರದಲ್ಲಿ ಕೇಳಬೇಕು? ಆರೋಗ್ಯದ ವಿಷಯದಲ್ಲಿ ಸರ್. ಏನಾಗಿದೆ ಆರೋಗ್ಯ ವಿಚಾರದಲ್ಲಿ? ನೋಡೋಣ ಬಿಡಿ. ರಾಹು, ಶನಿ, ಬುಧ ಇರ್ತಕ್ಕಂಥದ್ದು 6-11. ಅಷ್ಟೊಂದೇನು ಸಮಸ್ಯೆ ಇಲ್ಲ. ಮಾನಸಿಕವಾಗಿರ್ತಕ್ಕಂಥದ್ದು ಸ್ವಲ್ಪ ನರ್ವಸ್ ಪ್ರಾಬ್ಲಮ್ ಸ್ವಲ್ಪ ಹೆಚ್ಚಾಗಿರುತ್ತೆ. ಬಟ್ ಆದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ನೀವು ಸ್ವಲ್ಪ ಎಕ್ಸರ್ಸೈಸು, ಧ್ಯಾನ, ಯೋಗ ಮಾಡಿದ್ರೆ ಸಕ್ಸಸ್ ಗ್ಯಾರಂಟಿ. ನೀವು ಕೊಟ್ಟಿರ್ತಕ್ಕಂಥ ದಶಾಭುಕ್ತಿಗಳಲ್ಲಿ ಬಂದಿರತಕ್ಕಂಥದ್ದು ಮೇಜರ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಮೇಜರ್ ಪ್ರಾಬ್ಲಮ್ ಅಂದ್ರೆ 1, 4, 6, 8, 10 ಬರಬೇಕು. ಬರೀ 1 ಬಂದಿದೆ, ಅದ್ರ ಜೊತೆ 6, 11 ಇದೆ. ಸಕ್ಸಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನೀವು ಸಾಧ್ಯವಾದಷ್ಟು ಒಂದು ಸಿಲ್ಕ್ ಥ್ರೆಡ್ ಕೈಗೆ ಕಟ್ಕೊಳ್ಳಿ, ಸಿಲ್ಕ್ ಥ್ರೆಡ್ ಕೈ ಕಟ್ಕೊಳ್ಳಿ. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಯಥೇಚ್ಛವಾಗಿ ಹೇಳ್ತಾ ಇರಿ. ಯಾವುದೇ ಆರೋಗ್ಯದಲ್ಲಿ ಮೇಜರ್ ಆಗಿ ಸಮಸ್ಯೆ ಬಂದಿಲ್ಲ. ಇನ್ ಯಾವ್ದಾದ್ರು ಬಂದಿತ್ತು ಅಂತಂದ್ರೆ ಅಲ್ಲಿ ಮೇಜರ್ ಆಗಿ ನಾವು 4 ಅಥವಾ 8 ಅಥವಾ 12 ಕಾಂಬಿನೇಷನ್ ನೋಡ್ತೀವಿ. ಗುರು ಬಂದಿರೋದ್ರಿಂದ ಸ್ವಲ್ಪ ನೀವು ಏನಾದ್ರು ದಾನ ಮಾಡಬೇಕು ಅಂದ್ರೆ ಸ್ವಲ್ಪ ನೀವು ಕಡಲೆಕಾಳನ್ನ ಗುರುವಾರ ದಿವಸ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಉಸ್ಲಿ ಮಾಡಿ ದಾನ ಮಾಡಿ. ಆರೋಗ್ಯ ಚೆನ್ನಾಗಿರುತ್ತೆ. ಅಷ್ಟು ಮೇಜರ್ ಪ್ರಾಬ್ಲಮ್ ಇಲ್ಲ. ಒಳ್ಳೇದಾಗ್ಲಿ. ಮುಂದಿನ ಕರೆ ತಗೊಳ್ಳೋಣ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಾನು ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀನಿ. 15/10/93 ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ. ಊರು? ಗುರುಜಿ, ಅವನ್ ಲೈಫ್ ಅಲ್ಲಿ ಸೆಟ್ಲ್ ಊರು ವರದಳ್ಳಿ ಶಿವಮೊಗ್ಗ. ಶಿವಮೊಗ್ಗ. ನೀವು ವರದಳ್ಳಿ ಇಲ್ಲೆಲ್ಲ ಬರಲ್ಲ, ತಾಲೂಕಾರು ಹೇಳ್ಬೇಕು. ಶಿವಮೊಗ್ಗ. ಅವನು ಸ್ವಲ್ಪ ಸೆಟ್ಲ್ ಆಗ್ತಿಲ್ಲ, ಯಾವ್ದು ಕೈ ಹಿಡಿತಿಲ್ಲ. ಡಿಗ್ರಿ ಮಾಡಿದಾನೆ. ಗೌರ್ಮೆಂಟ್ ಜಾಬ್ ಏನಾದ್ರು ಆಗುತ್ತಾ? ಏನ್ ಓದಿರೋದು? ಓದಿರೋದು ಡಿಗ್ರಿ ಮಾಡಿದಾನೆ. ಪೊಲೀಸ್ ಎಲ್ಲ ಹಾಕಿದಾನೆ, ಸ್ವಲ್ಪ ಆಗ್ತಿಲ್ಲ.
ಆಮೇಲೆ ಇವಾಗ ಕೇಟರಿಂಗ್ ಮಾಡ್ತಿದ್ದಾನೆ. ಬುಧ ಶನಿ ಆಮೇಲೆ ಎಲ್ಲೂ ಸೆಟ್ಲ್ ಆಗ್ತಿಲ್ಲ. ಸ್ವಲ್ಪ ದಿನ ಅಲ್ಲಿ ಮಾಡ್ತಾನೆ, ಸ್ವಲ್ಪ ದಿನ ಇಲ್ಲಿ ಮಾಡ್ತಾನೆ. 2022 ಆದ್ಮೇಲೆ ಬುಧ ಸ್ಟಾರ್ಟ್ ಆಗುತ್ತೆ. ಖಂಡಿತ ಒಳ್ಳೆ ಕಡೆ ಜೀವನನ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಜಾತಕ. ಒಳ್ಳೆಯ ಹಣವನ್ನು ಸಂಪಾದನೆ ಮಾಡ್ತಾರೆ. ಗೌರ್ಮೆಂಟ್ ಇರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ, ಗೌರ್ಮೆಂಟ್ ಉದ್ಯೋಗ. ಬಟ್ ಆದ್ರೆ ಅವ್ರು ಏನೀಗ ಮಾಡ್ತಾ ಇದ್ದೀರೋ ಖಂಡಿತ ಅದು ಸಕ್ಸಸ್ ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ. ಗೌರ್ಮೆಂಟ್ ವಿಚಾರದಲ್ಲಿ ಶುಕ್ರನ ಒಂದು ಅಂಶದಲ್ಲಿ ಏನಾದ್ರು ಇದೆಯಾ ಅಂತ ನೋಡ್ತೀನಿ. ಶುಕ್ರನ ಅಂಶದಲ್ಲಿ ಶುಕ್ರ ಇದ್ದಾನೆ, ಸೂರ್ಯ, ಮಂಗಳ, ಚಂದ್ರ, ಗುರು. ಶುಕ್ರನ ಅಂಶ ಇಲ್ಲಿ ನಮ್ಮ ಜಾತಕದಲ್ಲೂ ಸ್ವಲ್ಪ ಇಲ್ಲ. ಶುಕ್ರ ಚಂದ್ರ ಜೊತೆ ಇಲ್ಲ. ಗೌರ್ಮೆಂಟ್ ಕೆಲಸ ಸ್ವಲ್ಪ ಬಹಳ ಕಷ್ಟದಲ್ಲಿದೆ. ಆದ್ರೆ ಅವ್ರು ಆರಿಸ್ಕೊಂಡಿರ್ತಕ್ಕಂಥ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಹಣ ಗಳಿಸ್ತಾರೆ. ಆಮೇಲೆ ನಿಮಗೆ ಒಂದು ಸ್ವಲ್ಪ ಆತ್ರ ಜಾಸ್ತಿ ಅನ್ನೋ ಒಂದು ವಿಚಾರ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಅವನಿಗೆ ಜಸ್ಟ್ 25 ವರ್ಷ ಆಗಿರೋದ್ರಿಂದ, ಸಾಕಷ್ಟು ವರ್ಷಗಳು ಬದುಕೋದ್ರಿಂದ, ಮತ್ತೆ ಕಾಂಬಿನೇಷನ್ ನೋಡಿರೋದ್ರಿಂದ ಎಲ್ಲವೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಸೆಟ್ಲ್ ಆಗಿಲ್ಲ ಅಂತ ನೀವು ನೆಗೆಟಿವ್ ವೈಬ್ರೇಷನ್ ಕಳಿಸ್ತಾ ಇದ್ದೀರಾ. 2022ಕ್ಕೆ ಶುರು ಆಗೋದು 39ರವರೆಗೂ ಅಪಾರವಾದ ಹಣವನ್ನು ಗಳಿಸ್ತಾರೆ. 6, 10, 9 ಕಾಂಬಿನೇಷನ್, ಲೈನ್ 3 6 ಹಿಟ್ ಆಗಿರೋದು, ಯಥೇಚ್ಛವಾಗಿರ್ತಕ್ಕಂಥ ಹಣ ಗಳಿಸ್ತಾರೆ. ನೀವು ಸೆಟ್ಲ್ ಆಗಿಲ್ಲ ಅಂತ ಹೇಳೋದು, ಕೊರಗೋದು ಈಗಲೇ ಈ ಕ್ಷಣವೇ ನಿಲ್ಲಿಸ್ಬಿಡಿ. ಒಂದು ಅಮೆಥಿಸ್ಟ್ ಉಂಗ್ರಾನ ಅವ್ರಿಗೆ ಹಾಕೊಳ್ಳೋಕೆ ಹೇಳಿ, ಅದ್ರ ಜೊತೆಗೆ 3 ಮುಖದ ರುದ್ರಾಕ್ಷಿ ಹಾಕೊಳ್ಳೋಕೆ ಹೇಳಿ. ಅವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಕಷ್ಟಗಳು ಬಂದ್ರೆ ಒಂದು ಹೆಸರು ಕಾಳನ್ನ ದಾನ ಮಾಡಿ. ಜಾತಕ ನೋಡಿ ಕಾನ್ಫಿಡೆನ್ಸ್ ಕೊಡ್ತಕ್ಕಂಥದ್ದು ಇಂಪಾರ್ಟೆಂಟ್. ನಿಮ್ಮ ಮನಸ್ಸಿಂದ ಇವತ್ತಿಂದ ಸೆಟ್ಲ್ ಆಗ್ತಾನೆ ಚೆನ್ನಾಗಿ ಅನ್ನೋ ಒಂದು ಒಳ್ಳೆ ವೈಬ್ರೇಷನ್ ಕಳಿಸಿ. ಮುಂದೆ ನಮಸ್ಕಾರ. ಹಲೋ, ಹೇಳಿ ಸರ್. ನಾವು ಹುಬ್ಳಿಯಿಂದ ಜಗದೀಶ್ ಅಂತ ಮಾತಾಡೋದು. ನನ್ನ ಮಗನ ಡೇಟ್ ಆಫ್ ಬರ್ತ್. ಹಲೋ, ಹೇಳ್ತಾರೆ ಸರ್. ಸರ್, 8ನೇ ತಾರೀಕು ರಾತ್ರಿ 12:08 ಅಂದ್ರೆ 9ನೇ ತಾರೀಕು. ಹೇಳ್ತಾರೆ ಸರ್. ಏನ್ ಎಸ್ಸತಿ ಹೇಳೋದು? 9/11/2007. 9/11/2007 12:08 ರಾತ್ರಿ ಬೆಳಗ್ಗೆ. ಹುಟ್ಟಿದೂರು ಹೇಳಿ ಸರ್. ಧಾರವಾಡ. ಏನ್ ಕೇಳ್ಬೇಕಾಯ್ತು ಸರ್? ಅವನಿಗೆ ಸ್ಪೋರ್ಟ್ಸ್ ಗೆ ಸೆಲೆಕ್ಟ್ ಆಗಿದ್ದಾನೆ. ಈಗ ಹೈಸ್ಕೂಲ್ ನಲ್ಲಿ ಇದ್ದಾನೆ. ಅವ್ನಿಗೆ ಸ್ಪೋರ್ಟ್ಸ್ ಗೆ ಹೋಗ್ಬೇಕು ಹೋಗ್ಬಾರ್ದು ಅಂತ ಕೇಳ್ಬೇಕು. 3, 5, 8, 10, 11 ಕಾಂಬಿನೇಷನ್ ಇದೆಯಾ ನೋಡ್ತೀನಿ. ಈಗ ಸದ್ಯಕ್ಕೆ ಅವ್ರಿಗೆ ರಾಹು ಮುಗಿತಾ ಇದೆ. ರಾಹು ಮುಗಿದಾದ್ಮೇಲೆ ಗುರು ಬರುತ್ತೆ. ಗುರುವಿನ ಕಾಂಬಿನೇಷನ್ ಅಲ್ಲಿ 3, 5, 10 ಕಾಂಬಿನೇಷನ್ ಇದೆ. 5 ಇದೆ, 9 ಇದೆ. ಅದಕ್ಕಿಂತ ಮುಂಚೆ 7, 8 ಸ್ವಲ್ಪ ಅಗ್ರೆಸಿವ್ ನೆತ್ತಿತ್ತು. ಬಟ್ ಸ್ಪೋರ್ಟ್ಸ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಸರ್. ಹಿಂಗೆ ಸರ್? ಸ್ಪೋರ್ಟ್ಸ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. 3, 5 ಕಾಂಬಿನೇಷನ್ 10, 11 ಆಡ್ ಆಗಬೇಕು. ಸ್ಪೋರ್ಟ್ಸ್ ಅಲ್ಲಿ ಸೇರಿಸಿ ಮಾಡಿಸಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಯಾಕಂದ್ರೆ ಅನಾಶವಾಗಿ ಸಿಕ್ಕಿದೆ. ನಮ್ಮ ಓನರ್ ಸೆಲೆಕ್ಟ್ ಆಗಿ ಕೋಚ್ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಮಾಡ್ಲಿ. ಬಟ್ ಅದನ್ನೇ ನಾವು ಮುಂದುವರಿಸಿಕೊಂಡು ಎಜುಕೇಶನ್ ನ ಬ್ರೇಕ್ ಮಾಡ್ಕೊಳ್ಳೋದು ಬೇಡ. ನಾನು ನಿರಾಸೆ ಮಾಡ್ತಾ ಇಲ್ಲ ಅದನ್ನ. ಏನ್ ಸರ್? ಮುಂದಿನ ವರ್ಷ SSLC ಇದನ್ನ SSLC ಕಾನ್ಸಂಟ್ರೇಟ್ ಮಾಡೋಣ, ಇದಕ್ಕೆ ಕಾನ್ಸಂಟ್ರೇಟ್ ಮಾಡೋದು ಒಂದು ದ್ವಂದ್ವ ಅಷ್ಟೇ. ಅದು ಅವನ ಆಸೆ ಇರುತ್ತೆ, ಅದನ್ನ ಅಲ್ಲಗಳಿಬೇಡಿ, ಅದನ್ನ ಸೇರಿಸಿ ಇದಕ್ಕೂ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ ಮ್ಯಾನೇಜ್ ಮಾಡಕ್ ಹೇಳಿ. ಇಲ್ಲ ಅಂದ್ರೆ ಅವ್ರನ್ನ ಪೂರ್ತಿ ಕಟ್ ಮಾಡ್ಬಿಟ್ರೆ ಇಲ್ಲಿ 5, 9 ಕಾಂಬಿನೇಷನ್ ಸೋಂಬೇರಿತನ ಆಗ್ಬಿಡ್ತಾರೆ. 5, 9 ಕಾಂಬಿನೇಷನ್ ಗುರುನಲ್ಲಿ ಸೋಂಬೇರಿತನ ಆಗ್ತಾರೆ. 3, 12 ಕಾಂಬಿನೇಷನ್ ಒಂದು ಸಬ್ಜೆಕ್ಟ್ ಫೇಲ್ ಆಗೋ ಕಾಂಬಿನೇಷನ್ ಇಂಡಿಕೇಶನ್ ತೋರಿಸ್ತಾ ಇದೆ. ಕೇರ್ಫುಲ್ ಆಗಿರಿ. ಸೊ 3, 12 ಕಾಂಬಿನೇಷನ್ ಸ್ವಲ್ಪ ಇಲ್ಲಿ ನಿಮಗೆ ಒಂದು ಹಸಿರು ಕಲರ್ ಬಟ್ಟೆನ ಯಾರಿಗಾರು ಬಡವರಿಗೆ ದಾನ ಮಾಡ್ತಾರೆ. ಹೆಸರು ಕಾಳನ್ನ ಸ್ವಲ್ಪ ದಾನ ಮಾಡ್ತಾರೆ. ಎಜುಕೇಶನ್ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಒಂದು ಬಲಗೈ ಮಧ್ಯದ ಬೆರಳು ಅಥವಾ ಕೊರಳಿಗೆ ಒಂದು ಜಿರ್ಕಾನ್ ಉಂಗುರವನ್ನು ಧರಿಸಕ್ಕೆ ಹೇಳಿ. ಹಾಗೆ ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಎಜುಕೇಶನ್ ಸ್ವಲ್ಪ ಮಾಡಕ್ಕೆ ಹೇಳಿ. ಯಾಕಂದ್ರೆ ಸ್ಟ್ರಾಂಗ್ ಆಗಿ ಸ್ಪೋರ್ಟ್ಸ್ ಅಲ್ಲಿ ವಿನ್ ಆಗ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇದೆ. ಆಟ ಆಡ್ತಾರೆ, ಎಲ್ಲರೂ ಹೋಗ್ತಾರೆ. ಬಟ್ ಸಕ್ಸಸ್ ರೇಟ್ ಅಂತ ನಾವು ಯಾವಾಗಲೂ ನೋಡ್ತೀವಿ, ಅದು ಸ್ವಲ್ಪ ಕಮ್ಮಿ ಇರೋದ್ರಿಂದ ನಿರಾಶೆಗೊಳಿಸ್ತಾ ಇಲ್ಲ. ಮಾಡ್ಲಿ, ಲೆಟ್ ಹಿಮ್ ಎಕ್ಸ್ಪೀರಿಯನ್ಸ್ ಇಟ್. ಬಟ್ ಅದೇ ತರ ಇದನ್ನು ನಾವು ಎಜುಕೇಶನ್ ಬಿಡದಂಗೆ ನೀವು ಫ್ರೆಂಡ್ಲಿಯಾಗಿ ಕರ್ಕೊಂಡೋಗಿ. ಮುಂದಿನ ಕರೆ. ಎಲ್ಲವೂ ಕಾಂಬಿನೇಷನ್ ಮೇಲೆ ನಿಂತಿರುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ ಅದ್ಭುತ. ಅದೃಷ್ಟ ಇರೋರು ಮಾತ್ರ ಕಲಿತಾರೆ ಅಂತ ಯಾವಾಗಲೂ ಹೇಳ್ತೀನಿ, ಇವಾಗಲೂ ಹೇಳ್ತೀನಿ. ಕೇಳ್ತಾರಷ್ಟೇ. ಬಂದು ಕಲೀರಿ, ಅದೃಷ್ಟದ ಬಾಕಲು ತೆಕ್ಕೊಳ್ಳಿ.
ಏನು ಕಾಂಬಿನೇಷನ್ ಇದೆಯೋ ನೋಡ್ಕೊಳ್ಳಿ, ಹೇಗೆ ಹೆಜ್ಜೆ ಇಡಬೇಕು ಮಾಡಿ, ಸಕ್ಸಸ್ ಆಗುತ್ತೆ. ಮುಂದಿನ ಕರೆ ಮಾತಾಡಿ. ನಮಸ್ಕಾರ. ಹಲೋ, ಹೇಳಿ. ನನ್ನ ಹೆಸರು ಮೋಹನ್ ಅಂತ. ಹೇಳಿ ಸರ್. ಅದು ಅಕ್ಟೋಬರ್ 6 1986 ಹುಟ್ಟಿದ ಡೇಟ್. ಸಮಯ ಹೇಳಿ, ಊರು ಹೇಳಿ. 5:30 ಬೆಂಗಳೂರು ಹುಟ್ಟಿದ್ದು. 5:30 ಯಾವಾಗ? ಬೆಳಗಿನ ಜಾವ. ಏನ್ ಕೇಳ್ಬೇಕಾಯ್ತು? ನಮ್ದು ಒಂದ್ ಸ್ವಲ್ಪ ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಸ್ವಾಮಿ. ಸ್ವಲ್ಪ ಸಾಲ ಎಲ್ಲ. ಏನ್ ಹೇಳಿ? ಸ್ವಲ್ಪ ಸಾಲ ಎಲ್ಲ ಇತ್ತು, ಯಾವಾಗ ಕ್ಲಿಯರ್ ಆಗುತ್ತೆ ಅಂತೆಲ್ಲ ಕೇಳಬೇಕಾಯ್ತು. ಸಾಲಕ್ಕೆ 5-8 ಕಾಂಬಿನೇಷನ್ ಇದೆ. 4 ಶನಿ ಆದಮೇಲೆ ಬುಧ 6 ಬರುತ್ತೆ. 1, 4, 6. 2024 ಜುಲೈ ಆದಮೇಲೆ ಹೊಸ ದಶ ಪ್ರಾರಂಭವಾಗುತ್ತೆ. ಅಲ್ಲಿ ಯಥೇಚ್ಛವಾಗಿ ದುಡ್ಡು ಮಾಡ್ತೀರಾ. ಸ್ವಲ್ಪ ಮುಂಚೆನೆ ಸ್ವಲ್ಪ ಕ್ಲಿಯರ್ ಆಗಬೇಕು ಅಂದರೆ ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕೊಳ್ಳಿ, ಒಂದು 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಜಾತಕ ತುಂಬಾ ಚೆನ್ನಾಗಿದೆ, ಸಾಲದ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಸರಿಯಾಗಿರ್ತಕ್ಕಂಥ ಪ್ಲಾನಿಂಗ್ ಮಾಡಿ, ಸಕ್ಸಸ್ ಆಗುತ್ತೆ. ಮುಂದೆ ಬರ್ತಕ್ಕಂಥ ಬುಧ ದಶೆ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, ಒಳ್ಳೆ ಒಂದು ದಾರಿ ನಿಮಗೆ ತೋರಿಸ್ಕೊಡುತ್ತೆ, ಚೆನ್ನಾಗಿದೆ. 24ರವರೆಗೂ ಹಾಗೆ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಹೇಳಿ. ಗುರುಜಿ ಹೇಳಿ. ನಮಸ್ಕಾರ. ನನ್ನ ಮಗನ್ ಕೇಳಾಕ್ರಿ. ಹೇಳಿ. 20/1/2008. ಸಮಯ ರಾತ್ರಿ 8:10 ಗಂಟೆ. ರಾತ್ರಿ 8:10 ಹುಟ್ಟಿದ ಊರು? ಪ್ರಶ್ನೆ. ಹುಬ್ಬಳ್ಳಿ. ಪ್ರಶ್ನೆ. ವಿದ್ಯಾಭ್ಯಾಸ ಹೆಂಗದ? ಈಗ 10ನೇ ಕ್ಲಾಸಾ 9ನೇ ಕ್ಲಾಸಾ? ಈಗ ಗುರುದಶ ಪ್ರಾರಂಭ 4 ತುಂಬಾ ಚೆನ್ನಾಗಿ ಓದ್ತಾರೆ, ಯಾವುದೇ ವಿಚಾರ ಇಲ್ಲ. ಶನಿ ಮುಗಿದಿದೆ, ಶನಿ ಮುಗಿದಾದ್ಮೇಲೆ ಗುರು ಬಂದಿದೆ. 4-10 ಕಾಂಬಿನೇಷನ್ ಇದೆ, 5-8 ಕಾಂಬಿನೇಷನ್ ಇದೆ. ತುಂಬಾ ಚೆನ್ನಾಗಿ ಓದ್ತಾರೆ, ಯಾವುದೇ ವಿಚಾರದಲ್ಲೂ ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ? ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿ ಓದ್ತಾರೆ. ಹೈಯರ್ ಎಜುಕೇಶನ್ ಮಾಡ್ತಾರೆ, ಡಬಲ್ ಡಿಗ್ರಿ ಅಂತಾರಲ್ಲ ಅದನ್ನ ಖಂಡಿತ ಮಾಡ್ತಾರೆ. ಜಾತಕ ತುಂಬಾ ಚೆನ್ನಾಗಿದೆ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಇಂಜಿನಿಯರಿಂಗ್ ಸೈಡು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಸೈಡು ಕಳಿಸಿ, ಇನ್ನೂ ಉತ್ತಮವಾಗಿರುತ್ತೆ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಾನು ಮುಂಬೈಯಿಂದ ಲಕ್ಷ್ಮಣ್ ಶೆಟ್ಟಿ ಅಂತ, ನಿಮ್ಮ ಓಲ್ಡ್ ಸ್ಟೂಡೆಂಟ್ ಗುರುಜಿ. ನಾನು ಯಾವ ಬ್ಯಾಚು? ನಾನು 4 years ಬ್ಯಾಕ್ ಮ್ಯಾಂಗ್ಳೂರಲ್ಲಿ ಪರ್ಲ್ ಇದಿತ್ತಲ್ಲ ಹೋಟೆಲ್ ಅಲ್ಲಿ ಗುರುಜಿ. ಓಷನ್ ಪರ್ಲ್. ಹೌದು, ಓಷನ್ ಪರ್ಲ್ ಗುರುಜಿ. PVS ಸರ್ಕಲ್. ಹೌದು ಗುರುಜಿ. ಕಟ್ಟೆ ಅಂತಾರಲ್ಲ, ಎಂತ ಕಟ್ಟೆ? ಯಾವ್ದೋ ಏರಿಯಾ ಅದು ಕಟ್ಟೆ. ನಂಗೆ ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಿ. 9/10/2004. ಸಮಯ 8:26 PM, ಖಾಲಾಪುರ್, ಮಹಾರಾಷ್ಟ್ರ. ಖಾನಾಪುರ, ಮಹಾರಾಷ್ಟ್ರ. ಖಾನಾಪುರ್. ಓಕೆ. ಖಾಲಾಪುರ್. ಟಾನಾನಾ ಕಾನಾನಾ? ಟೀನಾ ಕೇನಾ? KHALAPUR, ಖಾಲಾಪುರ್, ಮಹಾರಾಷ್ಟ್ರ. ಖಾನಾಪುರ. ಓಕೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹೌದು ಗುರುಜಿ. ನೋಡ್ತಾ ಇದ್ದೀರಾ? ಇಷ್ಟ ಇದೆಯಾ? ನಕ್ಷತ್ರ ನಾಡಿ ಚೆನ್ನಾಗಿದ್ಯಾ? ಗುರುಜಿ, ತುಂಬಾ ಒಳ್ಳೆಯ ಸಬ್ಜೆಕ್ಟ್. ನಾನು ಮತ್ತೆ ಬ್ಯಾಂಗ್ಳೂರಿಗೂ ಬಂದಿದ್ದೆ ಗುರುಜಿ, NN2 ಪ್ರೋಗ್ರಾಮ್ಗೆ. ನಕ್ಷತ್ರ ನಾಡಿ 2 ಪ್ರೋಗ್ರಾಮ್ ಒಂದು 800 ಜನ ಇದ್ರಲ್ಲ. ಅರ್ಥ ಆಯ್ತು. ಹೌದು ಗುರುಜಿ, ತುಂಬಾ. ಮತ್ತೆ ನಿಮ್ಮನ್ನು ಭೇಟಿಯಾಗ್ಲಿ ನಾನು ಮುಂಬೈಗೂ ಕೂಡ ಬಂದಿದ್ದೆ ಒಂದ್ ಸರ್ತಿ ಗುರುಜಿ. ಮುಂಬೈಲೂ ನಾನು ಕ್ಲಾಸ್ ಮಾಡಿದ್ದೆ. ಹೌದು ಗುರುಜಿ. ವಾಶಿಲಿ ಕ್ಲಾಸ್ ಮಾಡಿದ್ದೆ. ವಾಶಿ ಮುಂಬೈಯಲ್ಲಿ ನಾನು ತರಗತಿಗಳು ಮಾಡಿದ್ದೆ. ಹೌದು, ನಾನು ನನ್ನ ಮಗಳು ಬಂದಿದ್ದೆವು ನಿಮ್ಗೆ ಭೇಟಿಯಾಗ್ಲು. ನಮ್ಗೆ ತುಂಬಾ ಖುಷಿ ಆಯ್ತು ಗುರುಜಿ, ಇವತ್ತು ನೀವು ಕಾಲಿಗೆ ಸಿಕ್ಕೆ. ತುಂಬಾ ಚೆನ್ನಾಗಿದೆ. ಸಬ್ಜೆಕ್ಟ್ ಹೇಗಿದೆ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ ಗುರುಗಳು. ಎಲ್ಲರೂ ಕಲಿಯಬೇಕಾದಂತಹ ಸಬ್ಜೆಕ್ಟ್ ಇದು, ನಕ್ಷತ್ರ ನಾಡಿ. ಅಂದ್ರೆ ಕರೆಕ್ಟ್ ಪ್ರಿಡಿಕ್ಷನ್ ಬರ್ತದೆ ಗುರುಜಿ. ಈವೆಂಟ್ ಎಲ್ಲ ತುಂಬಾ ಚೆನ್ನಾಗಿ ನಾವು ತಿಳ್ಕೊಳ್ಬಹುದು. ಅಂದ್ರೆ ನಮ್ಮ ಜೀವನದಲ್ಲಿ ಏನು ಆಗುತ್ತೆ
ಎನ್ನುವುದನ್ನು ಪರ್ಫೆಕ್ಟ್ ಆಗಿ ಈ ನಕ್ಷತ್ರ ನಾಡಿ ತಿಳಿಸ್ತದೆ ಗುರುಗಳೇ. ಕರೆಕ್ಟ್. ಅಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಮುಂದಕ್ಕೆ ಬರುತ್ತಾ ಇಲ್ವಾ ಎನ್ನುವುದನ್ನು ನೋಡುವುದಕ್ಕೆ ಈ ನಕ್ಷತ್ರ ನಾಡಿಯನ್ನು ಕಲಿತ್ರೆ ನಮಗೆ ಗೊತ್ತಾಗುತ್ತೆ ಗುರುಜಿ. ನಿಜವಾಗಿಯೂ ನೋಡಿದ್ರೆ ಭಾರಿ ಒಳ್ಳೆಯ ಸಬ್ಜೆಕ್ಟ್ ಇದು. 2017 ಇಂದನೂ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಹೌದು ಗುರುಗಳೇ, ಹೌದು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಸೊ ನೀವು ಹೇಳಿದ ಮಾತು ಸತ್ಯ. ಯಾಕಂದ್ರೆ ಅನುಭವಸ್ಥರು ಹೇಳಿದಾಗ ವೀಕ್ಷಕರಿಗೆ ಇದೊಂದು ಮಾಹಿತಿ. ಯಾಕಂದ್ರೆ ಮಾತಾಡ್ತಕ್ಕಂಥ ವ್ಯಕ್ತಿ, ಅವರ ಧ್ವನಿ, ಮಾತಾಡ್ತಕ್ಕಂಥ ಕ್ಷೇತ್ರ ನಂಬಿಕೆ ತರಿಸುತ್ತೆ. ನಾವ್ ಯಾರು ಫೋನ್ ಮಾಡಿಸಿ ಹೇಳಿ ಅಂತ ಹೇಳಲ್ಲ, ಅವರೇ ಟ್ರೈ ಮಾಡ್ತಾ ಇದಾರೆ. ಯಾಕಂದ್ರೆ ಮುಂಬೈಲಿ ಇರ್ತಕ್ಕಂಥವ್ರು, ಅವಾಗ ಕಲ್ತಿರೋರು ಈಗ ಗುರುಗಳ ಹತ್ರ ಕೇಳ್ತಾರೆ. ಅದ್ರಲ್ಲಿ ಏನಿದೆ, ಒಂದು ಸೀನಿಯರ್ ಡಾಕ್ಟರ್ ಹತ್ರ ಜೂನಿಯರ್ ಡಾಕ್ಟರು ಇದು ನಾನು ಈ ತರ ಅನ್ಕೊಂಡಿದ್ದೀನಿ ಕರೆಕ್ಟ್ ಅದು ಕೇಳ್ತಾರೆ. ಸ್ವಲ್ಪ ಜನಕ್ಕೆ ಸ್ವಲ್ಪ ಮೊಂಡತನ ಜಾಸ್ತಿ. ಈಗ ಇವ್ರು ಕಲ್ತಾದ್ಮೇಲೆ ಯಾಕೆ ಕೇಳ್ತಾ ಇದಾರೆ ಅಂತ ಇರುತ್ತಲ್ವಾ. ಮಾಸ್ಟರ್ನ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ನನಗೇನಾದ್ರು ಗೊತ್ತಿಲ್ಲ ಅಂದ್ರೆ ನನ್ನ ಮಾಸ್ಟರ್ನ ನಾನು ಕೇಳ್ತೀನಿ, ಅದು ಸರ್ವೇ ಸಾಮಾನ್ಯ. ಸೊ ಎಲ್ಲರೂ ಕಲಿಬೇಕಾಗಿರ್ತಕ್ಕಂಥ ವಿಚಾರ ಅಂತ ಮೇಡಮ್ ಹೇಳ್ತಾ ಇದ್ರೆ. ಓಕೆ ಮೇಡಮ್, ಕಲಿತಾರೆ, ಜನ ಕಲೀಲಿ. ಯಾವ ವಿಚಾರದಲ್ಲಿ ನೋಡ್ಬೇಕು ಈ ನಿಮ್ ಮಗನ ಜಾತಕ? ಅಂದ್ರೆ ನೆಕ್ಸ್ಟ್ ಅಂದ್ರೆ ಈಗ ಒಂದು PCM ಸೆಕೆಂಡ್ PUC ಮಾಡ್ತಾ ಇದ್ದಾನೆ ಗುರುಗಳೇ. ಅಂದ್ರೆ ನೆಕ್ಸ್ಟ್ ಇಯರ್ ಯಾವ ಕೋರ್ಸ್ಗೆ ಹೋದ್ರೆ ಒಳ್ಳೇದು ಅಂತ. ಓಕೆ, 2024 ರಾಹು ಸ್ಟಾರ್ಟ್ ಆಗುತ್ತೆ. ಶುಕ್ರ 5 ಬಂದಿದೆ, ರಾಹು ಕಾಂಬಿನೇಷನ್ 6. ಸ್ವಲ್ಪ ನೀಟ್ ನ ಬರ್ಸಿ ದಯವಿಟ್ಟು. 12 ಕಾಂಬಿನೇಷನ್ ಬಂದಿದೆ. ನೀಟ್ ಸಕ್ಸಸ್ ಆಗ್ತಕ್ಕಂಥ ತುಂಬಾ ಸ್ಟ್ರಾಂಗ್ ಆಗಿದೆ. ಮೆಡಿಕಲ್ ಅವ್ರಿಗೂ ಮಾಡೋ ಇಂಟ್ರೆಸ್ಟ್ ಇದೆಯಾ? ಇದೆ ಗುರುಗಳೇ. ಫಸ್ಟ್ ಮಾಡಿಸಿ, ಸಕ್ಸಸ್ ಆಲ್ಮೋಸ್ಟ್ 85% ಇದೆ. ಯಾಕಂದ್ರೆ 10, 11, 12 ಜೊತೆ ರಾಹು 10, 11 ಕಾಂಬಿನೇಷನ್ ಇದೆ. ಅದ್ಭುತವಾಗಿ ಬರುತ್ತೆ. ನಾಟ್ ಟು ವರಿ. ಅಂತರ್ಭುಕ್ತಿ ನೋಡ್ಕೊಳ್ಳಿ, ನಿಮ್ಗೂ ನೋಡ್ಕೊಳ್ಳೋ ಒಂದು ವಿಚಾರ ಗೊತ್ತಿರುತ್ತೆ. ಯಾಕಂದ್ರೆ ರಿಸಲ್ಟ್ ಟೈಮ್ ನಾವು ಎಕ್ಸಾಕ್ಟ್ಲಿ ನಾನು ಪಿನ್ ಪಾಯಿಂಟ್ ಮಾಡಕ್ಕೆ ಯಾವ ತಿಂಗಳಲ್ಲಿ ಬರುತ್ತೆ ಗೊತ್ತಿಲ್ಲ. ಒಂದ್ಸತಿ ಮೇಲ್ ಬರುತ್ತೆ, ಒಂದ್ಸತಿ ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಬರುತ್ತೆ. ವೆರಿ ಡಿಫಿಕಲ್ಟ್ ಅಂತರ್ಭುಕ್ತಿ ನೋಡೋದು. ಬಟ್ ಅಂತರ್ಭುಕ್ತಿಲಿ ನೆಕ್ಸ್ಟ್ ಇಯರ್ ಮೇ ಆದ ನಂತರ ನೋಡಿದ್ರೆ ನವೆಂಬರ್ ವರೆಗೂ ಬುಧ ಇರೋದ್ರಿಂದ ಬುಧನ ಒಂದು ಕಾಂಬಿನೇಷನ್ ಅಲ್ಲೂ ಕೂಡ 12 ಬಂದಿದೆ ವಿತ್ 10, 11. ಮೆಡಿಕಲ್ ಸೀಟ್ ಸಿಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಪ್ರಶ್ನಾಶಾಸ್ತ್ರ ಇದರಲ್ಲಿ ಒಂದು ಜಾತಕದಲ್ಲಿ ನಕ್ಷತ್ರ ನಾಡಿ ಹೇಳ್ತಾ ಇದೆ. ಭಗವಂತ ಅವ್ರಿಗೆ ಈ ಒಂದು ವಿದ್ಯೆ ಕೊಡ್ಲಿ, ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಲಿ, ಒಳ್ಳೆ ಆರೋಗ್ಯವಂತವಾಗಿರ್ತಕ್ಕಂಥ ಒಂದು ಸಮಾಜ ಡಾಕ್ಟರ್ ಮುಖೇನ ಆಗ್ಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಒಳ್ಳೇದಾಗ್ಲಿ. ಆದ್ರೂ ಕೂಡ ಜಾತಕ ಫಸ್ಟ್ ಕ್ಲಾಸ್ ಆಗಿದೆ. ಇನ್ಕ್ಲೂಡಿಂಗ್ ಇಂಜಿನಿಯರಿಂಗು ಮಾಡ್ಬೋದು, 5 ಅಂದ್ರೆ ಸಾಫ್ಟ್ವೇರು ಬರುತ್ತೆ. ಎರಡನ್ನೂ ಮಾಡಿ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ಒಂದು ವಿಚಾರ ಇವತ್ತು ತಿಳ್ಕೊಂಡ್ರಲ್ಲ, ನಾನು ನಿಮಗೆ ಬನ್ನಿ ಕಲೀರಿ ಅಂತ ಹೇಳ್ತಾ ಇದ್ದೇನೆ. ಅದರಲ್ಲ ಆಗ್ತಕ್ಕಂಥ ಆನಂದ ನಾನು ಹೇಳೋದು ಒಂದು 25% ವೀಕ್ಷಕರೇ. 25% ಬಂದು ಕಲ್ತಾಗ ನೀವೇ 25%, 75% ವಾಪಸ್ ಹೇಳ್ತೀರಾ ಎಕ್ಸಲೆಂಟ್ ಸಬ್ಜೆಕ್ಟ್ ಅಂತ. ಸಲ್ಯೂಟ್ ಹೊಡಿತೀರಾ ಈ ಸಬ್ಜೆಕ್ಟ್ಗೆ, ಸಲ್ಯೂಟ್ ಹೊಡಿತೀರಾ. ಇವತ್ತೊಂದು ಜಸ್ಟ್ ಒಂದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ಗೆ ಕರೆದಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಮಳೆ ಇದ್ರೂ ಕೂಡ ಆ ಟೈಮಲ್ಲಿ ಸೈಕ್ಲೋನ್ ಮಳೆ ಎಲ್ಲ ಬಂತು, ಅಂತ ಟೈಮಲ್ಲಿ ಬೇರೆ ಬೇರೆ ಊರಿಂದನೂ ಬಂದು ಜಸ್ಟ್ ಒಂದು ಕರೆಗೆ ಬಂದು ಮಾಡ್ಕೊಂಡು ಹೋಗಿದೆ. ಅಂದರೆ ನಕ್ಷತ್ರ ನಾಡಿ ಮೇಲಿರ್ತಕ್ಕಂಥ ಅಭಿಮಾನ ಅದು. ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ ಕರೆ ಮಾಡ್ತಾ ಇದ್ದೀರಾ, ಒಂದು ಆಲೋಚನೆ ಮಾಡಿ ಸೇರಿ ಕಲಿಯೋಣ. ಕಲ್ತ್ರೆ ಲೈಫ್ ಲಾಂಗ್ ನೋಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವ ಬರಲಿ ಅಂತ ಹೇಳಿ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಇದರಿಂದ ಸನಾತನ ಧರ್ಮ ಉಳಿಯುತ್ತೆ. ದೇಶಾದ್ಯಂತನೂ ಕೂಡ ಇದನ್ನ ಮಾಡಬೇಕು ಅನ್ನೋ ಒಂದು ಹಂಬಲ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಎಲ್ಲ ಕೂಡ 24/7 ನಾನು ಯೋಚನೆ ಮಾಡ್ತಾ ಇರ್ತೀನಿ. ಖಂಡಿತ ಒಳ್ಳೆಯ ರಾಷ್ಟ್ರನ ಇದ್ರ ಮುಖಾಂತರನೂ ಕಟ್ಟಬಹುದು ಅಂತ ಹೇಳಿ ನನ್ನ ಒಂದು ವಿಚಾರ. ಒಂದು ವಿಟಿ ನೋಡ್ಕೊಂಬರೋಣ ಬನ್ನಿ. जगद्बिम्बलेशं हृदाकाशदेशं सदा दिव्यदेहं विमुक्ताखिलेहं सुवैकुण्ठगेहं भजेहं भजेहम्.
पुष्पहासं जगत्सन्निवासं शतादित्य. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಬಂತು. ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ಮತ್ತೆ ನಾಳೆ ಎದ್ದು ನಮ್ಮ ಕಾರ್ಯಕ್ರಮನ ಮಾಡಬೇಕು. ನಿಮ್ಮ ಕಾರ್ಯಕ್ರಮಕ್ಕೂ ಹೋಗಬೇಕು. ಒಳ್ಳೆಯದಾಗಲಿ, ನೆಮ್ಮದಿಯಾಗಿರಿ, ಒಳ್ಳೆ ಸುಖವಾಗಿ ನಿದ್ದೆ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.